Hello everyone, my name is Irfan. I am a maths lecturer. So today in this class ನಾವು ಏನು ಮಾಡೋಣ inverse trigonometry 3 marks important questions ಸಾಲ್ವ್ ಮಾಡೋಣ. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಎಲ್ಲ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಸಾಲ್ವ್ ಮಾಡಿದೀವಿ. ಸೊ ಈ ಕ್ಲಾಸ್ ಅಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಸ್ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಸಾಲ್ವ್ ಮಾಡೋಣ ಅಂತ ನೋಡಿ. ಸೊ ಇಲ್ಲಿ ನೋಡಿ ಔಟ್ ಆಫ್ ಔಟ್ ನಿಮಗೆ ಬರಬೇಕಂದ್ರೆ MCQs ಅಲ್ಲಿ ಮಾರ್ಕ್ಸ್ ಹೋಗ್ತವೆ. ಓಕೆ, ಸೊ MCQs ನೀವು ಎಲ್ಲಾ MCQs ಕರೆಕ್ಟ್ ಮಾಡಬೇಕಂದ್ರೆ ಗವರ್ನಮೆಂಟ್ ಅವರು ಒಂದು ಕ್ವೆಶ್ಚನ್ ಬ್ಯಾಂಕ್ ಬಿಟ್ಟಿದ್ದಾರೆ. ಆ ಕ್ವೆಶ್ಚನ್ ಬ್ಯಾಂಕ್ ಇಂದ ಪ್ರತಿಯೊಂದು ಚಾಪ್ಟರ್ ಇಂದ ನಿಮಗೆ ಸೊ ನಿಯರ್ಲಿ ಒಂದು 70-80 ಕ್ವಶನ್ಸ್ ಬಿಟ್ಟಿದ್ದಾರೆ. ಅವೆಲ್ಲ ಪ್ರತಿಯೊಂದು ಚಾಪ್ಟರ್ದು 70-80 ಕ್ವಶನ್ಸ್ ಸಾಲ್ವ್ ಮಾಡ್ಬಿಟ್ರೆ ಸಾಕು. ಯಾವುದೇ ತರದ MCQs ಮಿಸ್ ಮಾಡಲ್ಲ ನೀವು. ಅದೇ ಮತ್ತೆ ಯಾವುದೇ ತರದ್ದು 2 ಮಾರ್ಕ್ಸ್ ಕ್ವಶನ್ ಮಿಸ್ ಮಾಡಲ್ಲ ನೀವು. ಅದಕ್ಕೋಸ್ಕರ ನಾನು ಏನ್ ಮಾಡಿದ್ನಿ, ಆ ಕ್ವಶನ್ ಬ್ಯಾಂಕ್ ಇಂದ ಪ್ರತಿಯೊಂದು ಚಾಪ್ಟರ್ ಏನಿದೆಯಲ್ಲ ಅದರದ್ದು ಪ್ರತಿಯೊಂದು ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಪ್ರತಿಯೊಂದು ಕ್ವಶನ್ ಅಂದ್ರೆ MCQs. ಓಕೆ, ಚಾಪ್ಟರ್ ವೈಸ್ ನಮಗೆ 80 MCQs ಇದೆ ಅಂತ ಹೇಳಿದ್ನಲ್ಲ, ಅವೆಲ್ಲ MCQs ನಾನು ಸಾಲ್ವ್ ಮಾಡಿದ್ದೀನಿ. ಸಾಲ್ವ್ ಮಾಡಿ ನಾನು ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. ಟಾರ್ಗೆಟ್ 80 ಔಟ್ ಆಫ್ 80 ಅಂತ ಟಾರ್ಗೆಟ್ 80 ಔಟ್ ಆಫ್ 80 ಅಂತ ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. ಆ ಪ್ಲೇ ಲಿಸ್ಟ್ ಇಲ್ಲಿ ನಿಮಗೆ ಐ ಬಟನ್ ಅಲ್ಲಿ ಇರುತ್ತೆ. ಸೊ ಇಲ್ಲಾಂದ್ರೆ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಇಲ್ಲಿ ಇರುತ್ತೆ ನೋಡಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಳಿ. ಅಲ್ಲಿಂದ ಇರುತ್ತೆ ನಿಮಗೆ. ಓಕೆ, ಸೊ ಅಂಡ್ ಕೆಲವೊಬ್ಬರಿಗೆ ನೋಡಿ ವಿಡಿಯೋ ಬಹಳ ಸ್ಲೋ ಅನ್ಸುತ್ತೆ, ಅವ್ರು ಏನ್ ಮಾಡಿ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರಿಗೆ ಸ್ಪೀಡ್ ಅನ್ಸುತ್ತೆ ಅವರು ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಈ ಕ್ಲಾಸಸ್ದು PDF ನೋಟ್ಸ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಳಿ. ವಿಡಿಯೋ ಕ್ಲಾರಿಟಿ ನಿಮಗೆ ಚೆನ್ನಾಗಿ ಬಂದಿಲ್ಲ ಅಂದ್ರೆ 360p ಅಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಓಕೆ, ಸೊ ನಮ್ಗೆ ಇನ್ನೂ ಚೆನ್ನಾಗಿ ಬರಲಿಲ್ಲ ಅಂದ್ರೆ, ಇನ್ನೂ ಚೆನ್ನಾಗಿ ಬೇಕಂದ್ರೆ 720p ಅಲ್ಲಿ ಇಟ್ಕೊಂಡು ನೋಡಿದ್ರೆ ಬಹಳ ಚೆನ್ನಾಗಿ ಬರುತ್ತೆ. ಹೌದಾ? ವೈ ಬಿಕಾಸ್ ನಮ್ದು ಲೋ ಬಜೆಟ್ ಕ್ಯಾಮ್ರಾ ಕಂಪ್ಯೂಟರ್ ಅವೆಲ್ಲ ಲೋ ಬಜೆಟ್ ಇದಾವೆ. ಅದಕ್ಕೋಸ್ಕರ ಸ್ವಲ್ಪ ಈಗ ಕ್ವಾಲಿಟಿಯಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಕಂಟೆಂಟ್ ನಾನು ಚೆನ್ನಾಗಿ ಕೊಡ್ತಿದ್ದೀನಿ, ಅದು ನನಗೆ ಗೊತ್ತಿದೆ. ಓಕೆ, ನಿಮಗೆ ಫೈನಲ್ ಎಕ್ಸಾಮ್ ಮುಗಿದ್ಮೇಲೆ ಗೊತ್ತಾಗುತ್ತೆ ನಿಮಗೆ ನನ್ನ ಕಂಟೆಂಟ್ ಏನಂತೇಳಿ. ಲಾಸ್ಟ್ ಇಯರ್ ಬೇಕಾದ್ರೆ ನೋಡಿ, ಲಾಸ್ಟ್ ಇಯರ್ ಕಂಟೆಂಟು ಈ ಇಯರ್ ಕಂಟೆಂಟು ಬೇಕಾದ್ರೆ ನೋಡಿ. ಲಾಸ್ಟ್ ಇಯರ್ ನನಗೆ ಆಲ್ಮೋಸ್ಟ್ ನಾನು ಮಾಡಿಸಿದ ಕ್ವಶನ್ ಎಲ್ಲ ಕ್ವಶನ್ ಬಂದಿದ್ದಾವೆ. ಓಕೆ, ಸೊ ಬೇಕಾದ್ರೆ ನಾನು ಲಾಸ್ಟ್ ಇಯರ್ ಮಾಡಿಸಿದ ವೀಡಿಯೋಸ್ ಇದಾವೆ ನೋಡಿ 2025. ಆ ವಿಡಿಯೋಸು ಮತ್ತೆ ನೀವು ಕ್ವಶನ್ ಪೇಪರ್ ತೆಗೆದು ನೋಡಿ ಲಾಸ್ಟ್ ಇಯರ್, ಆಲ್ಮೋಸ್ಟ್ ನಾನು ಮಾಡಿಸಿದ ಕ್ವಶನ್ನೇ ಬಂದಿದ್ದಾವೆ. ಅದಕ್ಕೋಸ್ಕರ ಈ ಇಯರು ನಾನು ಮಾಡಿಸಿದ ಕ್ವಶನ್ನೇ ಬರ್ತವೆ. ಅದಕ್ಕೋಸ್ಕರ ನೀವು ನೋಡಿ, ನಾನು ಸುಮ್ಮನೆ ಮಾಡಿಸಿದ ಕ್ವಶನ್ ಯಾಕೆ ಬರ್ತವೆ, ನನಗೆ ಅಲ್ಲಿ ಬೋರ್ಡೇನೇನು ಪರಿಚಯ ಇಲ್ಲ ನನಗೆ. ನಾನೇನು ಮಾಡಿದ್ದೀನಿ ಅಂದರೆ, ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸು ಮಾಡಲ್ ಕ್ವಶನ್ ಪೇಪರ್ಸ್ ತೊಗೊಂಡು ಕಂಪೇರ್ ಮಾಡ್ಕೊಂಡು ಕ್ವಶನ್ಸ್ ಸಾಲ್ವ್ ಮಾಡಿಸಿದ್ದೀನಿ. ಅದಕ್ಕೋಸ್ಕರ ಇವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಆಗ್ತವೆ. ಓಕೆ, ಸೊ ಈಗ ಕ್ವಶನ್ಸ್ನ ಸಾಲ್ವ್ ಮಾಡೋದು ನೋಡಿ ಡೈರೆಕ್ಟ್ ಆಗಿ. ಓಕೆ, ಕ್ವಶನ್ ನಂಬರ್ 1 ನೋಡಿ ಏನು ಕೊಟ್ಟಿದ್ದಾರೆ. ರೈಟ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್, ಇದ್ರ ಸಿಂಪ್ಲೆಸ್ಟ್ ಫಾರ್ಮ್ ಬರೀರಿ ಅಂತ ಹೇಳಿದ್ರೆ, ಇದು ಸಿಂಪ್ಲೆಸ್ಟ್ ಫಾರ್ಮ್ ಬರಿಬೇಕಂದ್ರೆ ಇಲ್ಲಿ ನೋಡಿ, ಇದು ಟ್ಯಾನ್ ಇನ್ವರ್ಸ್ ಐತದ, ಇದು ಏನಿದೆ ಟ್ಯಾನ್ ಇನ್ವರ್ಸ್ ಅಲ್ಲಿ ಐತೆ, ಇಲ್ಲಲ್ಲ. ಸೊ ಟ್ಯಾನ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕು. ಟ್ಯಾನ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಆಗುತ್ತೆ. ಹೌದಾ? ಸೊ ಅದಕ್ಕೋಸ್ಕರ ನಾನೇನು ನೋಡಿ, ಇದನ್ನ ಟ್ಯಾನ್ ಅಲ್ಲಿ ಕನ್ವರ್ಟ್ ಮಾಡಕ್ ನೋಡ್ತೀನಿ ನೋಡಿ. ಫಸ್ಟ್ ಇಲ್ಲಿ ನೋಡಿ, ದಿಸ್ ಐ ವಿಲ್ ರೈಟ್ ಆಸ್ ಇಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ ನಾವು ಇಲ್ಲಿ ನೋಡಿ ಟ್ಯಾನ್ ಇನ್ವರ್ಸ್ ಆಫ್ 9 ಬರ್ತೀನಿ. ಪ್ಲೀಸ್ ಕೊಟ್ಟಿರೋದು ಹೆಂಗಿದೆ ಹಂಗೆ ಬರ್ಕೊಳ್ತೀನಿ. ಕಾಸ್ ಎಕ್ಸ್, ಓಕೆ, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್. ಓಕೆ, ಇಲ್ಲಿ ನೋಡಿ ಇಷ್ಟು ಇದನ್ನ ಕೊಟ್ಟಿರೋದು ಬರ್ಕೊಂಡಿದ್ದೀನಿ ನಾನು. ನೋಡಿ ಇದನ್ನ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡಕ್ಕೆ, ಇದು ಟ್ಯಾನ್ ಅಲ್ಲಿ ಕನ್ವರ್ಟ್ ಮಾಡಕ್ಕೆ. ಈ ಟ್ಯಾನ್ ಅಲ್ಲಿ ಕನ್ವರ್ಟ್ ಮಾಡಕಂದ್ರೆ ಇಲ್ಲಿ ನೋಡಿ, ಈ ನ್ಯೂಮರೇಟರ್ ಅನ್ನ ಕಾಸ್ ಎಕ್ಸ್ ಇಂದ ಡಿವೈಡ್ ಮಾಡುತ್ತೆ, ಡಿನಾಮಿನೇಟರ್ ಇಂದ ಕಾಸ್ ಎಕ್ಸ್ ಇಂದ ಡಿವೈಡ್ ಮಾಡಿ. ಅವಾಗ ಏನ್ ಬರುತ್ತೆ ನಮಗೆ, ಟ್ಯಾನ್ ಇನ್ವರ್ಸ್ ಆಫ್ ನಮಗೆ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮೈನಸ್ ಆಫ್ ನಮ್ಗೆ ಏನ್ ಬರುತ್ತೆ, ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್. ಓಕೆ, ಹೋಲ್ ಡಿವೈಡೆಡ್ ಬೈ ನಮಗೆ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್. ಹೌದಾ? ನಾವು ಕಾಸ್ ಎಕ್ಸ್ ಕ್ಯಾನ್ಸಲ್ ಮಾಡಿ, ಇಲ್ಲಿ ಕಾಸ್ ಎಕ್ಸ್ ಕ್ಯಾನ್ಸಲ್ ಮಾಡಿ. ಸೊ ವಾಟ್ ಯು ಲೆಫ್ಟ್ ವಿತ್ ಟ್ಯಾನ್ ಇನ್ವರ್ಸ್ ಆಫ್ ನಮ್ಗೆ ಏನ್ ಬರುತ್ತೆ 1 ಮೈನಸ್ sin x by cos x ಅಂದ್ರೆ ಏನು, ದಟ್ ಈಸ್ tan x ಹೌದಾ, tan x ಬರ್ಕೊಳ್ಳಿ. ಓಕೆ, ಡಿವೈಡೆಡ್ ಬೈ, ಸೊ ದಿಸ್ cos x ಕ್ಯಾನ್ಸಲ್ ಮಾಡಿದ್ರೆ 1 ಉಳಿತೆ, ಪ್ಲಸ್ sin x by cos x ಅಂದ್ರೆ tan x ಬರುತ್ತೆ. ಓಕೆ, ಇಷ್ಟು ಬಂತು ನೋಡಿ. ಸೊ ಯು ಶುಡ್ ನೋ ದ ಫಾರ್ಮುಲಾ. ಡೈರೆಕ್ಟ್ ಆಗಿ ಫಾರ್ಮುಲಾನು ಅರ್ಥ ಮಾಡ್ಕೋಬೇಕು. ಡೈರೆಕ್ಟ್ ಆಗಿ ಫಾರ್ಮುಲಾ ಏನು, tan ಇನ್ವರ್ಸ್ tan ಆಫ್ pi by 4 minus x we can write as 1 minus tan x divided by 1 plus tan x. ಇದು ಡೈರೆಕ್ಟ್ ಫಾರ್ಮುಲಾ, ಇದನ್ನು ಬರಿಬಹುದು. ಇದು ನಿಮಗೆ ಗೊತ್ತಿಲ್ಲ ಅಂದ್ರೆ, ಸೊ ನೀವು ನೋಡಿ tan x ಅಟ್ಲೀಸ್ಟ್ tan x plus y ಗೊತ್ತಿರಬೇಕು. ಏನು, ಅಟ್ಲೀಸ್ಟ್ tan of x plus y. ಸೊ tan of x minus y ಗೊತ್ತಿರಬೇಕು. tan of x minus y that is equal to tan of x minus tan of y divided by 1 plus tan x into tan y. ಇದಾದ್ರೂ ಗೊತ್ತಿರ್ಬೇಕು ಅಟ್ಲೀಸ್ಟ್. ಇದು ಗೊತ್ತಿಲ್ಲ, ನೆನಪಿಲ್ಲ ಅಂದ್ರೆ ಇದಾದ್ರೂ ಗೊತ್ತಿರ್ಬೇಕು. ಇದು ನೆನಪಿದ್ರೆ ಡೈರೆಕ್ಟ್ ಆಗಿ tan pi by 4 minus x ಅಂತ ಬರ್ದ್ಬಿಡೋದು. ಓಕೆ, ಬಟ್ ಇದು ಗೊತ್ತಿಲ್ಲ ಅಂದ್ರೆ ನಾವೇನು ಇದರಲ್ಲಿ ಕನ್ವರ್ಟ್ ಮಾಡ್ತೀವಿ. ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ tan ಇನ್ವರ್ಸ್ ಆಫ್. ಓಕೆ, ಇಲ್ಲಿ ಏನಂದ್ರೆ, ಸೊ ದಿಸ್ ಈ ಫಾರ್ಮ್ ಅಲ್ಲಿ ಕನ್ವರ್ಟ್, ಇಲ್ಲಿ tan x ಐತಾ. ಓಕೆ, ಇದು 1 ಐ ಕ್ಯಾನ್ ರೈಟ್ ಆಸ್ tan pi by 4 ಅಂತ ಬರೀಬೋದಾ, tan pi by 4. ನೆಕ್ಸ್ಟ್ ಮೈನಸ್ ಆಫ್
ಟ್ಯಾನ್ ಎಕ್ಸ್ ಹೆಂಗಿದೆ ಹಂಗೆ ಬರ್ಕೊಳ್ತೀನಿ ನೋಡಿ, ಡಿವೈಡೆಡ್ ಬೈ ಇಲ್ಲಿ 1 ಆಯ್ತಾ, 1 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಬಟ್ ಇಲ್ಲಿ ನೋಡಿ, ಇಲ್ಲಿ ಟ್ಯಾನ್ ಎಕ್ಸ್ ಇದೆ, ಟ್ಯಾನ್ ಎಕ್ಸ್ ಅಲ್ಲಿ ಏನು ತಗೊಳ್ಳೋಣ, ಇಲ್ಲಿ 1 ಇಂಟು ಟ್ಯಾನ್ ಎಕ್ಸ್ ಬರೀಬಹುದು. ದಿಸ್ ಐ ಕ್ಯಾನ್ ರೈಟ್ ಆಸ್ 1 ಇಂಟು ಟ್ಯಾನ್ ಎಕ್ಸ್, ದಿಸ್ ಐ ಕ್ಯಾನ್ ರೈಟ್ ಆಸ್ 1 ಇಂಟು ಟ್ಯಾನ್ ಎಕ್ಸ್ ಅಂತ. 1 ಐ ಕ್ಯಾನ್ ರೈಟ್ ಆಸ್ ಏನಂತ ಬರೀಬಹುದು ನಾನು, ದಟ್ ಈಸ್ ಟ್ಯಾನ್ ಪೈ ಬೈ 4 ಅಂತ ಬರೀಬಹುದು, ಟ್ಯಾನ್ ಪೈ ಬೈ 4. ಓಕೆ, ಟ್ಯಾನ್ ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್ ಟ್ಯಾನ್ ಎಕ್ಸ್ ಹೆಂಗಿದೆ. ಓಕೆ, ನಾವು ಯು ಜಸ್ಟ್ ಇದನ್ನ ಬೇಕಾದ್ರೆ ಕಂಪೇರ್ ಮಾಡಿ. ಟ್ಯಾನ್ ಎಕ್ಸ್ ಮೈನಸ್ ಟ್ಯಾನ್ ವೈ, ಎಕ್ಸ್ ಪ್ಲಸ್ ಅಲ್ಲಿ ಪೈ ಬೈ 4 ಅದು, ವೈ ಪ್ಲಸ್ ಅಲ್ಲಿ ನಮಗೆ ಎಕ್ಸ್ ಇದೆ, ವೈ ಪ್ಲಸ್ ನೋಡಿ ಎಕ್ಸ್ ಇದೆ, ಇಲ್ಲಿ ನೋಡಿ ವೈ ಪ್ಲಸ್ ಎಕ್ಸ್ ಇದೆ, ಇದರಲ್ಲಿ ಬರ್ದ್ಬಿಡಿ. ಅವಾಗ ಏನು ಬರುತ್ತೆ ನಮಗೆ, ದಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ಅಲ್ಲಿ ನಮಗೆ ಎಕ್ಸ್ ಪ್ಲಸ್ ಅಲ್ಲಿ ನಮಗೆ ಪೈ ಬೈ 4 ಇದೆ ನೋಡಿ, ಪೈ ಬೈ 4 ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋಡಿ ವೈ ಪ್ಲಸ್ ಅಲ್ಲಿ ಎಕ್ಸ್ ಇದೆ, ಎಕ್ಸ್ ಬರ್ಕೊಳ್ಳಿ ಮೈನಸ್ ಎಕ್ಸ್. ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಮಾಡಿ. ಸೊ ವಾಟ್ ಯು ಲೆಫ್ಟ್ ವಿತ್ ಇಸ್ ನಮಗೆ ಪೈ ಬೈ 4 ಮೈನಸ್ ಎಕ್ಸ್, ಪೈ ಬೈ 4 ಮೈನಸ್ ಎಕ್ಸ್. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದು, ಇಷ್ಟು ಸಾಲ್ವ್ ಮಾಡಿದ್ರೆ ನೋಡಿ ಮುಗಿದು ಇಷ್ಟೇ ಆನ್ಸರ್ ನಿಮ್ಗೆ 3 ಮಾರ್ಕ್ಸ್ ಕ್ವಶನ್. ಓಕೆ, ಈಸಿ ಇರ್ತಾವೆ ಕ್ವಶನ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡಿ ಒಂದು 7 ಕ್ವಶನ್ಸ್ ಏನೋ ಇದಾವೆ, 7 ಕ್ವಶನ್ ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಬಿಟ್ರೆ ಮುಗಿತು. ಓಕೆ, ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಇದನ್ನು ಬಹಳ ಈಸಿ ಕ್ವಶನ್ ಇದು. ಸೊ ನಿಮಗೆ ಫಾರ್ಮುಲಾಸ್ ಗೊತ್ತಿರ್ಬೇಕು. ಏನು ಫಾರ್ಮುಲಾಸ್, ಇಲ್ಲಿ ನೋಡಿ ಫಾರ್ಮುಲಾಸ್ ಮಾಡ್ತೀನಿ ನೋಡಿ ನಾನು. ಓಕೆ, ಬೇರೆ ಪೆನ್ನಿಂದ ಬರ್ಕೊಳ್ತೇನೆ ಫಾರ್ಮುಲಾಸ್. ದಟ್ ಈಸ್ ಏನು ನಮಗೆ ಫಾರ್ಮುಲಾಸ್ ಏನಿದೆ ಅಂದರೆ, ಸೊ ದಟ್ ಈಸ್ ನಮಗೆ ಕಾಸ್ 2 ಥೀಟಾ ದಟ್ ಈಸ್ ಈಕ್ವಲ್ ಟು ಏನು, ದಟ್ ಈಸ್ ನಮಗೆ 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ 1. ಹೌದಾ, ಇನ್ನೊಂದು ಫಾರ್ಮುಲಾ ಇದೆ, ಇದು ಫಸ್ಟ್ 1 ಮೈನಸ್ ಕಾಸ್ ಎಕ್ಸ್ ಕಂಡಿಡೋಣ. 2 ಸೈನ್ ಸ್ಕ್ವೇರ್ ಥೀಟಾ ಇಟ್ಕೊಳ್ತಾನೆ, ಯಾವಾಗ ಏನು ಬರುತ್ತೆ ನಮಗೆ, ಅಥವಾ ಬರೀ ಕಾಸ್ ಥೀಟಾ ಇದ್ರೆ ಏನಾಗುತ್ತೆ, ಇದು ಕಾಸ್ ಥೀಟಾ 2 ಕಾಸ್ ಥೀಟಾದಿಂದ 2 ಕಾಸ್ ಸ್ಕ್ವೇರ್ ಥೀಟಾ 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ ಆಗುತ್ತಾ. ಬರೀ ಕಾಸ್ ಥೀಟಾ ಇದ್ರೆ ನಮ್ಗೆ ಏನಾಗುತ್ತೆ 1 ಮೈನಸ್ 2 ಸೈನ್ ಸ್ಕ್ವಯರ್ ಥೀಟಾ ಬೈ 2 ಆಗುತ್ತೆ. ಇದು ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2 ಇಲ್ಲಿ ತಗೊಳ್ಳಿ, ಅವಾಗ ಏನು ಬರುತ್ತೆ ನಮಗೆ, ಇದು 2 ಸೈನ್ ಸ್ಕ್ವಯರ್ ಥೀಟಾ ಬೈ 2 ದಟ್ ಈಸ್ ಈಕ್ವಲ್ ಟು 1 ಮೈನಸ್ ಈ ಕಾಸ್ ಥೀಟಾ ಈ ಕಡ್ತಾನೆ, ಯಾವಾಗುತ್ತೆ ಪ್ಲಸ್ ಕಾಸ್ ಥೀಟಾ ಇದು ಮೈನಸ್ ಕಾಸ್ ಥೀಟಾ ಆಗುತ್ತೆ. ಅಂದ್ರೆ 1 ಮೈನಸ್ ಕಾಸ್ ಥೀಟಾ ಕ್ಯಾನ್ ಇಟ್ ಆಸ್ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2. ಇದು ಒಂದು ಬಂತು ನೋಡಿ, 1 ಮೈನಸ್ ಕಾಸ್ ಥೀಟಾ ಕ್ಯಾನ್ ಇಟ್ ಆಸ್ that is 2 sin square theta ಬಟ್ ಅದೇ ತರ cos 2 theta another formula ಇದೆ, cos 2 theta that is equal to ಏನು 2 cos square theta minus 1. ಹೌದಾ, ಬರೀ cos theta ಇದ್ರೆ, ಸೊ ದಟ್ ಈಸ್ ಬರೀ cos theta ಇದ್ದಾಗ, ಓಕೆ ಇಲ್ಲಿ ನೋಡಿ ಇಲ್ಲಿ 2 theta ಇದ್ದಿದ್ದು ಇಲ್ಲಿ theta ಆಯ್ತು, ಈ theta ಇದ್ದಿದ್ದೇನೆ theta by 2 ಆಗುತ್ತೆ. ದಟ್ ಈಸ್ 2 cos square theta by 2 minus 1. ಈ ಮೈನಸ್ 1 ಆಗಿ ಕಟ್ತಾನೆ, ಅವಾಗ ಏನು ಬರುತ್ತೆ, ದಟ್ ಈಸ್ cos theta plus 1 that is equal to 2 cos square theta by 2 is 1. That is 1 plus cos theta we can write as 1 plus cos theta we can write as 2 cos square theta by 2. ಇದರಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ಓಕೆ, ಕೊಟ್ಟಿರೋದು ಬರ್ಕೊಳ್ಳಿ ಫಸ್ಟ್, ಏನು ಕೊಟ್ಟಿದ್ದಾರೆ ನಮಗೆ, ದಟ್ ಈಸ್ ಇದನ್ನು ಸಿಂಗ್ಯುಲರ್ ಫಾರ್ಮ್ ಅಲ್ಲಿ ಬರ್ಕೋಬೇಕಂದ್ರೆ ಕೊಟ್ಟಿರೋದು ಬರ್ಕೊಳ್ಳಿ. ಏನು ಕೊಟ್ಟಿದ್ದಾರೆ, tan inverse ಆಫ್ ರೂಟ್ ಆಫ್ 1 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್. ಓಕೆ, ಇಷ್ಟಿದೆ ನೋಡಿ. ಓಕೆ, ನಾವು ದಿಸ್ tan inverse ಆಫ್ 1 minus cos x you can write as ನೋಡಿ 1 minus cos theta I can write as 2 sin square theta by 2. So that I can write as 2 sin square x by 2 ಬರುತ್ತೆ ನೋಡಿ. ಓಕೆ, ಡಿವೈಡೆಡ್ ಬೈ ಅದೇ ತರ 1 plus cos theta I can write as 2 cos square theta by 2. ಅದೇ ಇಲ್ಲಿ cos x plus 1 ಅಂದ್ರೆ that is 2 cos square x by 2. 2 cos square x by 2 ಆಗುತ್ತೆ. ಓಕೆ, now just 2 ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಅವಾಗ ಏನು ಬರುತ್ತೆ ನಮಗೆ, ಸೊ ದಟ್ ಈಸ್ tan inverse ಆಫ್ ಇಲ್ಲಿ ನೋಡಿ ದಿಸ್ ಯು ಕ್ಯಾನ್ ರೈಟ್ ಆಸ್ ರೂಟ್ ಆಫ್ sin square x by 2 cos square x by 2 you can write as tan square. Okay, tan square x by 2 ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿ. ಸೊ ವಾಟ್ ಯು ಲೆಫ್ಟ್ ವಿತ್ ನಮಗೆ tan inverse ಆಫ್ tan x by 2. ಹೌದಾ, ಸೊ tan inverse tan ಕ್ಯಾನ್ಸಲ್ ಮಾಡಿ, ವಾಟ್ ಯು ಲೆಫ್ಟ್ ವಿತ್ ಇಸ್ x by 2. ಮುಗೀತು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಸೊ ವಿಡಿಯೋನ ಪಾಸ್ ಮಾಡಿ, ನೀವು ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ನಾನು ಈ ರೆಕಾರ್ಡ್ ಆಗ್ತಿದೆ ಇಲ್ಲ ಚೆಕ್ ಮಾಡ್ತೀನಿ. ಓಕೆ, ರೆಕಾರ್ಡ್ ಆಗ್ತಿದೆ. ಓಕೆ, ಸೊ ಶಾಲ್ ವಿ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಮಾಡೋಣ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ ಮಾಡೋಣ ನೋಡಿ. ಓಕೆ, ನೋಡಿ ನೆಕ್ಸ್ಟ್ ಕ್ವಶನ್ ಈ ಸಾಲ್ವ್ ಮಾಡೋಣ. ಓಕೆ, ನೋಡಿ ವೆನ್ ಎವರ್ ಯು ಹ್ಯಾವ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಇದ್ದಾಗ, ಸೊ ದಟ್ ಈಸ್ x that is equal to whenever you have a square plus x square ಅಂತ ಇದ್ದಾಗ, that is x that is equal to ಅಂತ a tan theta ಅಂತ ತಗೋಬೇಕು. ಓಕೆ, a tan theta, ಬಟ್ ಇಲ್ಲಿ a ಪ್ಲಸ್ ಅಲ್ಲಿ 1 ಐತೆ. ಹೌದಾ, ಸೊ ವಿತ್ ದಟ್ ಸ್ಕ್ವೇರ್ 1 ಪ್ಲಸ್ x ಸ್ಕ್ವೇರ್ you can write as x that is equal to can write as
ಟ್ಯಾನ್ ಟೀಟಾ ಅಂತ ತಗೋಬೇಕು ಅಷ್ಟೇ. ಅದನ್ನು ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿದ್ದಾನೆ. ಓಕೆ, ಸೊ ಫಸ್ಟ್ ಕೊಟ್ಟಿರೋದು ಬರ್ಕೊಳ್ಳಿ. ಫಸ್ಟ್ ಏನೇನು ಕೊಟ್ಟಿದ್ರೆ ಅದು ಬರ್ಕೊಳ್ಳೋಣ. ನೋಡಿ ಏನು ಕೊಟ್ಟಿದ್ದಾರೆ, ಟ್ಯಾನ್ ಇನ್ವರ್ಸ್ ಆಫ್ ಹೆಂಗಿದ್ದಿದೆ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಓಕೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್. ಹೌದಾ, ಇಷ್ಟಿದೆ. ಓಕೆ, ನಾವು ದಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಪ್ಲಸ್ ಇಲ್ಲಿ ಏನು ತಗೊಳ್ಳಿ ನಾವು ಟ್ಯಾನ್ ಟೀಟಾ. ಹೌದಾ, ಎಕ್ಸ್ ಇಸ್ ಈಕ್ವಲ್ ಟು ಬೇಕಾದ್ರೆ ತಗೊಳ್ಳಿ, ಎಕ್ಸ್ ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಟೀಟಾ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ, ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಟ್ಯಾನ್ ಸ್ಕ್ವೇರ್ ಟೀಟಾ ಆಗುತ್ತೆ. ಓಕೆ, ನೆಕ್ಸ್ಟ್ ಮೈನಸ್ 1 ಡಿವೈಡೆಡ್ ಬೈ ಇದ್ರಲ್ಲಿ ಏನಾಗುತ್ತೆ ಟ್ಯಾನ್ ಟೀಟಾ ಆಗುತ್ತೆ, ಟ್ಯಾನ್ ಟೀಟಾ ಬರುತ್ತೆ. Okay, and tan inverse you write as it is tan inverse. Okay, so that is you know that 1 plus tan square theta ಗೊತ್ತಿರಬೇಕು ಫಾರ್ಮುಲಾ ಏನು, 1 plus tan square theta that is equal to 1 plus tan square theta that is equal to secant square theta. ಹೌದಾ, so this you can write as root of secant square theta. Okay, minus 1 divided by tan theta you can write as sin theta by cos theta, sin theta by divided by cos theta. Okay, ಇಲ್ಲಿ ನೋಡಿ ನಾನು ಪ್ರತಿಯೊಂದು ಸ್ಲೋ ಲರ್ನರ್ಸ್ ಪಾಯಿಂಟ್ ಆಫ್ ವ್ಯೂ ಸಾಲ್ವ್ ಮಾಡ್ತಿದ್ದೀನಿ. ನೀವು ನಿಮಗೆ ಜಲ್ದಿ ಅರ್ಥ ಆಗ್ತಿದೆ ಅಂದರೆ ನಾನು ಪ್ರತಿಯೊಂದು ಸ್ಟೆಪ್ ಯಾಕೆ ಬರ್ತೀನಿ ಅಂದರೆ, ಸೊ ಸ್ಲೋ ಲರ್ನರ್ಸ್ ನೋಡ್ತಿರ್ತಾರೆ, ಅದಕ್ಕೋಸ್ಕರ ಪ್ರತಿಯೊಂದು ಸ್ಟೆಪ್ ಬರ್ತಿದ್ದೀನಿ. ಓಕೆ, ನಿಮಗೆ ಭಾಳ ಸ್ಲೋ ಅನ್ಸಿದ್ರೆ ಏನು ಮಾಡಿ, ನಿಮಗೆ ವಿಡಿಯೋ ಸ್ಪೀಡ್ನ ಇನ್ಕ್ರೀಸ್ ಮಾಡ್ಕೊಂಡು ನೀವು ನೋಡ್ಕೊಂತ ಹೋಗಿ. ಇಲ್ಲಾಂದರೆ ನಾವು ಈ ಕ್ವಶನ್ನ ಸ್ಕಿಪ್ ಮಾಡ್ಕೊಂಡು ಸ್ಟೆಪ್ನ ಸ್ಕಿಪ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ ಮಾಡ್ಕೊಂತ ಹೋಗಿ. ಓಕೆ, ನಿಮ್ಗೆ ಯಾರು ಬರುತ್ತೆ ಅಂತ ಟೈಮ್ ವೇಸ್ಟ್ ಮಾಡಬೇಡಿ, ಬಿಕಾಸ್ ಎಕ್ಸಾಮ್ ಸಮೀಪ ಇರುತ್ತೆ ನಿಮಗೆ. ಸೊ ನಿಮ್ಗೆ ಭಾಳ ಟೈಮ್ ಏನು ಇರಲ್ಲ ನಿಮಗೆ. ಓಕೆ, ಫೈನಲ್ ಲಾಸ್ಟಿಗೆ ನೋಡ್ತಿರ್ತಾರೆ ವಿಡಿಯೋ, ನನಗೆ ಗೊತ್ತಿದೆ. ಓಕೆ, ಸೊ ನಿಮಗೆ ಈಗ ನಾಳೆ ಇಲ್ಲ ನಾಡಿದ್ದು ಎಕ್ಸಾಮ್ ಇರ್ತಿದ್ರೆ ಅವಾಗ ನೋಡ್ತಿರ್ತಾರೆ ವಿಡಿಯೋ ನೀವು. ಅದಕ್ಕೋಸ್ಕರ ನೀವು ಟೈಮ್ ವೇಸ್ಟ್ ಮಾಡಬೇಡಿ, ನಿಮ್ಗೆ ಬರ್ತಂದ್ರೆ ನೆಕ್ಸ್ಟ್ ಸ್ಟೆಪ್, ಈ ಸ್ಟೆಪ್ ಸ್ಕಿಪ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ ಹೋಗ್ಬಿಡಿ. ಓಕೆ, ಸೊ ನೋಡಿ ನೆಕ್ಸ್ಟ್ ಏನು ಮಾಡೋಣ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ ಸೀಕೆಂಟ್ ಥೀಟಾ ಉಳಿತು. ಹೌದಾ, ಇಲ್ಲಿ ಸೀಕೆಂಟ್ ಥೀಟಾ ಕ್ಯಾನ್ ರೈಟ್ ಆಸ್ 1 ಡಿವೈಡೆಡ್ ಬೈ ಕಾಸ್ ಥೀಟಾ ಅಂತ ಬರೀಬೋದಾ. ಇಲ್ಲಿ ಸೀಕೆಂಟ್ ಥೀಟಾ ಉಳಿತು, secant theta ಉಳಿದು ಬರೆ secant theta can as 1 divided by cos theta. So that is 1 divided by cos theta minus 1 divided by sin theta divided by cos theta. Okay, ಇಲ್ಲಿ ಏನಂದ್ರೆ ಇರುತ್ತೆ 1 ಇರುತ್ತೆ, LCM ತಗೊಂಡ್ರೆ ಇದ್ದು LCM ತಗೊಂಡ್ರೆ ಏನಾಗುತ್ತೆ tan inverse you write as it is. Okay, now this LCM ತಗೊಂಡ್ರೆ ನಮಗೆ ಅಂದ್ರೆ cos theta ಬರುತ್ತೆ, cos theta ಬರ್ಕೊಳ್ಳಿ. That is cos theta 1 ja cos theta 1 cos theta ja cos theta. Okay, this is 1 minus cos theta ಬರುತ್ತೆ ನೋಡಿ, that is 1 minus cos theta. whole divided by ನಮಗೆ ಏನಿದೆ sin theta divided by cos theta, sin theta divided by cos theta. ನಾವು cos theta ಕ್ಯಾನ್ಸಲ್ ಮಾಡಿ. ಸೊ cos theta ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ ನಮಗೆ, ದಟ್ ಈಸ್ tan inverse of 1 minus cos theta divided by sin theta. ನೋಡಿ 1 minus cos theta divided by sin theta. ಇಲ್ಲಿ ನೋಡಿ ಜಸ್ಟ್ ನಾವು ಇಲ್ಲಿ ಕಲ್ತಿದ್ದೀವಿ ಏನು, 1 minus sin theta ಅಂದ್ರೆ 1 minus cos theta ಅಂದ್ರೆ ಏನು, that is 1 minus cos theta 2 sin square theta by 2. ಹೌದಾ, that is ಇಲ್ಲೇ ಬರೀತೀನಿ ನೋಡಿ, that is 1 minus cos theta I can write as 1 minus cos theta I can write as 2 sin square theta by 2. ಇದು ಗೊತ್ತಿಲ್ಲ, ಅದೇ 1 minus cos theta ಇಲ್ಲಿ ಬರ್ಕೊಂಡು. ಅದೇ ತರ ನಮಗೆ ಸೊ ನಿಮ್ಗೆ 1 more ಫಾರ್ಮುಲಾ ಇದೆ, ಏನು ಫಾರ್ಮುಲಾ, that is sin 2 theta that is equal to ಏನು, sin 2 theta that is equal to ನಮಗೇನು, that is 2 sin theta into cos theta. ಹೌದಾ, ಸೊ ಇದು ಫಾರ್ಮುಲಾ ಗೊತ್ತಿರಬೇಕು. ಅದೇ ತರ ನಮಗೆ ಬರೀ sin theta ಇದ್ರೆ ಬರೀ sin theta can it as 2 sin theta by 2 into cos theta by 2. ಹೌದಾ, ಇಷ್ಟು ಬರಿಬೋದು. ಓಕೆ, ಅದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ಸೊ ದಟ್ ಈಸ್ ನಮ್ಗೆ ಏನು ಬರುತ್ತೆ, ಇನ್ನು ಸ್ವಲ್ಪ ಕೇಳುತ್ತೆ. ಓಕೆ, ದಟ್ ಈಸ್ tan inverse of now 1 minus cos theta can it as 2 sin square theta by 2. This you can it as 2 sin square theta by 2. Okay, so now sin theta you can it as 2 sin theta by 2 into cos theta by 2. 2 sin theta by 2 into cos theta by 2. ಹೌದಾ, ನಾವು 2 ಕ್ಯಾನ್ಸಲ್ ಮಾಡ್ಕೊಳ್ಳಿ, 1 sin theta ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ ವಾಟ್ ಯು ಲೆಫ್ಟ್ ವಿತ್ tan inverse of tan theta by 2. tan inverse of tan theta by 2. ಸೊ tan inverse tan ಕ್ಯಾನ್ಸಲ್ ಮಾಡಿ, ವಾಟ್ ಯು ಲೆಫ್ಟ್ ವಿತ್ theta by 2. ಹೌದಾ, ಸೊ theta by 2. ಬಟ್ ಆನ್ಸರ್ ನೋಡಿ ಇನ್ ಟರ್ಮ್ಸ್ ಆಫ್ ಇದ್ರಲ್ಲಿ ನಮ್ಗೆ ನೋಡಿ ಇಲ್ಲಿ ನಮಗೆ ಕ್ವಶನ್ ಎದ್ರಲ್ಲಿ ಕೊಟ್ಟರಲ್ಲಿ ಎಕ್ಸ್ ಫಾರ್ಮೆಟಲ್ಲಿ ಕೊಟ್ಟಿದ್ದಾವೆ, ನಾವು ಎಕ್ಸ್ ಫಾರ್ಮೆಟಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ tan theta ನ ಈ ಕಡೆ ಕಳಿಸಿ ಏನಾಗುತ್ತೆ ನಮಗೆ, ದಟ್ ಈಸ್ tan theta ನ ಈ ಕಡೆ ಕಳಿಸಿದ್ರೆ ಇಲ್ಲಿ ನೋಡಿ tan theta ಇದೆ, ಇದನ್ನ ಈ ಕಡೆ ಕಳಿಸಿ ಅವಾಗ ಏನಾಗುತ್ತೆ tan inverse of x that is equal to theta. ಅಂದ್ರೆ theta that is equal to ಏನು, tan inverse of x. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ದಟ್ ಈಸ್ tan inverse of x, theta ಅಂದ್ರೆ tan inverse of x divided by 2 ಬರುತ್ತೆ ನೋಡಿ. ಓಕೆ, ಇಷ್ಟ ನೋಡಿ. ಇದ್ರದ್ದು ಕಂಪ್ಲೀಟ್ ಸಿಂಪ್ಲೆಸ್ಟ್ ಫಾರ್ಮ್ ಏನು ಬರುತ್ತೆ ನಮಗೆ, ಇದ್ರದ್ದು ಕಂಪ್ಲೀಟ್ ಸಿಂಪ್ಲೆಸ್ಟ್ ಫಾರ್ಮು ನಮ್ಗೆ ಏನು ಬರುತ್ತೆ, ಇಷ್ಟು ಬರುತ್ತೆ ನೋಡಿ. ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ವಿಡಿಯೋನ ಪಾಸ್ ಮಾಡ್ಕೊಳ್ಳಿ ಫಸ್ಟ್. ಓಕೆ,
ನೆಕ್ಸ್ಟ್ ಲಾಸ್ಟ್ ಇಷ್ಟು ಬರ್ಕೊಂಬಿಡಿ ನೆಕ್ಸ್ಟ್. ಓಕೆ, ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ನೋಡಿ ನಿಮಗೆ ಬಹಳ ಕಡಿಮೆ ಸಮಯ ಇದೆ. ಕಷ್ಟಪಟ್ಟು ಎಷ್ಟು ಕಷ್ಟ ಆಗುತ್ತೆ ಅಷ್ಟು ಕಷ್ಟಪಟ್ಟು ನೀವು ಕ್ವಶನ್ಸ್ನ ಸಾಲ್ವ್ ಮಾಡ್ಕೊಳ್ಳಿ. 4 ದಿವಸ ಏನೋ ಗ್ರಾಪ್ ಇದೆ, ಬಟ್ 4 ದಿವಸ ಅಂತೇಳಿ ಟೈಮ್ ವೇಸ್ಟ್ ಮಾಡಬೇಡಿ. ಯಾಕಂದರೆ ಅದು 4 ದಿವಸ ಫುಲ್ ಭಾಳ ಟೈಮ್ ಐತೆ ಅಂತೇಳಿ ನೀವು ಭಾಳ ಜನ ಟೈಮ್ ವೇಸ್ಟ್ ಮಾಡ್ತಿರೋದು. ಆ ಟೈಮ್ ವೇಸ್ಟ್ ಮಾಡಬೇಡಿ. ನೀವು ಆದಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೋಡಿ ನೆಕ್ಸ್ಟ್ ಕ್ವಶನ್ ಏನಿದೆ. ವೆನ್ಎವರ್ ಯು ಹ್ಯಾವ್ ರೈಟ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್. ನೋಡಿ ವೆನ್ಎವರ್ ಯು ಹ್ಯಾವ್ ಇದ್ರ ಸಿಂಪ್ಲೆಸ್ಟ್ ಫಾರ್ಮ್ ಕಂಡಿಡಿ ಅಂತ ಹೇಳಿದ್ರೆ. ಓಕೆ, ಇದ್ರ ಸಿಂಪ್ಲೆಸ್ಟ್ ಫಾರ್ಮ್ ಅಂದರೆ ವೆನ್ಎವರ್ ಯು ಹ್ಯಾವ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಂತ ಬಂದರೆ ದಟ್ ಈಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಸೀಕೆಂಟ್ ಥೀಟಾ ತಗೋಬೇಕು. ಇದು ಗೊತ್ತಿರ್ಬೇಕು ನಮ್ಗೆ. ಎಕ್ಸ್ ದಟ್ ಈಸ್ ಈಕ್ವಲ್ ಟು ಇದು ಗೊತ್ತಿರ್ಬೇಕು. ಕೆಲವೊಂದು ಸಿಂಪ್ಲೆಸ್ಟ್ ಕ್ವಶನ್ ಸಿಂಪ್ಲೆಸ್ಟ್ ಫಾರ್ಮ್ ಇರ್ತವೆ. ಯಾವಾಗ ಏನೇನು ತೊಗೋಬೇಕಂದ್ರೆ ಗೊತ್ತಾಗ್ಬಿಟ್ರೆ ಮುಗೀತು. ಓಕೆ, ಇದು ಎಕ್ಸ್ ದಟ್ ಈಸ್ ಈಕ್ವಲ್ ಟು ಅಂತ ತಗೊಂಡು ಸೀಕೆಂಟ್ ಥೀಟಾ ಅಂತ ತಗೋಬೇಕು. ಓಕೆ, ಸೊ ನಾವು ಸೊ ದಟ್ ಈಸ್ ನಮ್ಗೆ ಏನು ಬಿಡ್ತಾರೆ ಕಾಟ್ ಇನ್ವರ್ಸ್ ಆಫ್ ಓಕೆ 1 ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1. ಹೌದಾ? ಓಕೆ, ಎಕ್ಸ್ ಸ್ಕ್ವೇರ್ ಮೈನಸ್ ಎಷ್ಟು ಕೊಟ್ಟಿದ್ರೆ ಇದನ್ನ ಸಿಂಪ್ಲೆಸ್ಟ್ ಫಾರ್ಮ್ ಇಟ್ ಈಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಏನು ತೊಗೊಳ್ಳೋಣ, ಎಕ್ಸ್ ದಟ್ ಈಸ್ ಈಕ್ವಲ್ ಟು ಸೀಕೆಂಟ್ ಥೀಟಾ ಅಂತ ತಗೊಳ್ಳಿ. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಅವಾಗ ಏನು ಬರುತ್ತೆ ನಮಗೆ ಕಾಟ್ ಇನ್ವರ್ಸ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1. ಓಕೆ, ಸೊ ಇನ್ನು ನೋಡಿ ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. ಏನು ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1 ದಟ್ ಈಸ್ ಈಕ್ವಲ್ ಟು ಏನು ಟ್ಯಾನ್ ಸ್ಕ್ವೇರ್ ಥೀಟಾ ಅಂತೇಳಿ. ಓಕೆ, ಇದು ಗೊತ್ತಿರಬೇಕು. ಆದರೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ನೋಡಿ. ದಟ್ ಈಸ್ ಕಾಟ್ ಇನ್ವರ್ಸ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ನಮಗೆ ಟ್ಯಾನ್ ಸ್ಕ್ವೇರ್ ಥೀಟಾ. ಹೌದಾ? ಸ್ಕ್ವೇರು ರೂಟ್ ಕ್ಯಾನ್ಸಲ್ ಮಾಡ್ತೀವಿ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ 1 ಡಿವೈಡ್ ಬೈ ಟ್ಯಾನ್ ಥೀಟಾ ಆಗುತ್ತೆ. ಹೌದಾ? 1 ಡಿವೈಡೆಡ್ ಬೈ ಟ್ಯಾನ್ ಥೀಟಾ ನಮ್ಮ ಮೇಲೆ ತೊಗೊಂಡ್ರೆ ಏನಾಗುತ್ತೆ 1 ಡಿವೈಡ್ ಬೈ ಟ್ಯಾನ್ ಥೀಟಾ ಅದು ಮೇಲೆ ತೊಗೊಂಡ್ರೆ ಬೇಕಾದ್ರೆ ಬರ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಬರೋಣ. 1 ಡಿವೈಡೆಡ್ ಬೈ ಟ್ಯಾನ್ ಥೀಟಾ ಕಾಟ್ ಇನ್ವರ್ಸ್ ಇದನ್ನ ಮೇಲೆ ತೊಗೊಂಡ್ರೆ ಏನಾಗುತ್ತೆ ನಮಗೆ 1 ಡಿವೈಡ್ ಬೈ ಟ್ಯಾನ್ ಥೀಟಾ ಕಾಟ್ ಥೀಟಾ ಆಗುತ್ತೆ ನೋಡಿ. ಕಾಟ್ ಇನ್ವರ್ಸ್ ಕ್ಯಾನ್ಸಲ್ ಮಾಡಿ. ಸೊ ವಾಟ್ ಯು ಲೆಫ್ಟ್ ವಿತ್ ಇಸ್ ಥೀಟಾ. ಓಕೆ, ಈ ಸೀಕೆಂಡ್ನ ಈ ಕಡೆ ತೊಗೊಂಡೋಗಿ ಸೀಕೆಂಡ್ನ ವೈ ಬಿಕಾಸ್ ನಮಗೆ ಆನ್ಸರು ನಮಗೆ ಎಕ್ಸ್ ಫಾರ್ಮೆಟ್ಲಿ ಬರ್ಬೇಕು. ಸೀಕೆಂಡ್ನ ಈ ಕಡೆ ತಂದ್ರೆ ಏನಾಗುತ್ತೆ ನಮಗೆ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಥೀಟಾ. ಥೀಟಾ ಅಂದರೆ ಏನು ತೊಗೊಂಡು ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್. ನಾವು ಥೀಟಾ ದಟ್ ಈಸ್ ಈಕ್ವಲ್ ಟು ಏನು ಮಾಡೋದು ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಈ ಕ್ವಶನ್ 2 ಮಾರ್ಕ್ಸ್ಗೂ ಕೇಳಿದ್ರೆ ಕೇಳ್ಬೋದು, ಹೇಳಕ್ಕೆ ಬರಲ್ಲ. ಬಟ್ 3 ಮಾರ್ಕ್ಸ್ಗೆ ಕೇಳಿದ್ರೆ ಅದಕ್ಕೋಸ್ಕರ ಈ ಥರ ಸಾಲ್ವ್ ಮಾಡಿಸಿದ್ದೀನಿ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ನಮಗೆ ದಟ್ ಈಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಏನಾಗುತ್ತೆ ಟ್ಯಾನ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎಕ್ಸ್. ಇದು ಯಾವ ಥರ ಮಾಡ್ಬೋದು ನಾವು? ಓಕೆ, ಇಲ್ಲಿ ನೋಡಿ ಇದು ಯಾವ ಥರ ಬರಿಬೋದು ಅಂದರೆ ಸೊ ಯು ನೋ ದಟ್ ಕಾಸ್ 2x ಫಾರ್ಮುಲಾ. ಓಕೆ, ಕಾಸ್ 2x ದಟ್ ಈಸ್ ಈಕ್ವಲ್ ಟು ಏನು ನಮಗೆ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಬರಿಬೋದಾ? ಹೌದಾ? ನೆಕ್ಸ್ಟ್ ಅದೇ ಥರ ಬರೀ ಕಾಸ್ ಎಕ್ಸ್ ಇದ್ರೆ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಬರಿಬೋದು. ಹೌದಾ? ಈ ಥರ ಬರಿಬೋದು ನಾವು ಕಾಸ್ ಎಕ್ಸ್ ಇದ್ರೆ. ಅದೇ ಥರ ದಟ್ ಈಸ್ 1 ಐ ಕ್ಯಾನ್ ರೈಟ್ ಆಸ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಬರಿಬೋದಾ? ನೆಕ್ಸ್ಟ್ ಅದೇ ಥರ ನೋಡಿ. ಸೊ ಜಸ್ಟ್ ಸೈನ್ ಎಕ್ಸ್ ಐ ಕ್ಯಾನ್ ರೈಟ್ ಆಸ್ ಸೈನ್ 2x we can write it as 2 sin x into cos x. So okay, but sin x we can write as 2 sin of x by 2 into cos of x by 2. ಇಷ್ಟು ಗೊತ್ತಿರಬೇಕು. ಓಕೆ, ನಮ್ಗೆ ಏನೇನು ಫಾರ್ಮುಲಾ ಇದನ್ನು ಯೂಸ್ ಮಾಡ್ಕೊಳ್ಳಿ. ಎಲ್ಲಿ ಕಾಸ್ ಎಕ್ಸ್ ಇದೆ ಇದನ್ನು ಯೂಸ್ ಮಾಡ್ಕೊಳ್ಳಿ ಅಲ್ಲಿ ಫಾರ್ಮುಲಾದಲ್ಲಿ. ಇದು ಬೇರೆ ಪೆನ್ ತೊಗೊಳಂತಾರೆ. ಓಕೆ, ಇದನ್ನು ಯೂಸ್ ಮಾಡ್ಕೊಳ್ಳೋಣ. ಇದು 1 ಇದ್ದ ಪ್ಲೇಸಿಗೆ ಇದನ್ನು ಯೂಸ್ ಮಾಡ್ಕೊಳ್ಳೋಣ. ಅದೇ ಸೈನ್ ಎಕ್ಸ್ ಇದ್ದ ಪ್ಲೇಸಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ಳೋಣ. ಓಕೆ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನು ಮಾಡ್ತೀವಿ ಕಾಸ್ ಎಕ್ಸ್ ಟ್ಯಾನ್ ಇನ್ವರ್ಸ್ ಆಫ್ ಸಿಂಪ್ಲೆಸ್ಟ್ ಫಾರ್ಮ್ ಕಂಡು ಟ್ಯಾನ್ ಕಾಸ್ ಎಕ್ಸ್ ಕ್ಯಾನ್ ಇಟ್ ಆಸ್ ನಿಮಗೆ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಡಿವೈಡೆಡ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎಕ್ಸ್. 1 ಐ ಕ್ಯಾನ್ ರೈಟ್ ಆಸ್ ನಾವು ಏನು ಬರುತ್ತೆ ಕಾಸ್ ಸ್ಕ್ವೇರ್. ಇಲ್ಲಿ ನೋಡಿ ಇಲ್ಲಿ ಎಕ್ಸ್ ಬೈ 2 ಬರಿಬೋದು ಇದು. ಓಕೆ, ಸೊ 1 ಐ ಕ್ಯಾನ್ ಇಟ್ ಆಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಅಂತ ಬರೆಯೋದು. ನಾನು ದಿಸ್ ಐ ಕ್ಯಾನ್ ಇಟ್ ಆಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 1 ಈ ಥರ ಬರ್ಕೊಂಡಿದ್ದು 1. ಸೊ 1 ಐ ಕ್ಯಾನ್ ಇಟ್ ಆಸ್ ಮೈನಸ್ ಆಫ್ ಬರೀ ಸೈನ್ ಎಕ್ಸ್ ಐ ಕ್ಯಾನ್ ಇಟ್ ಆಸ್ 2 sin x by 2 ಓಕೆ ಇಂಟು
ಕಾಸ್ ಎಕ್ಸ್ ಬೈ ಟು. ಇಲ್ಲಿ ನೋಡಿ, ಸೊ ಡಿಫಿಕಲ್ಟ್ ಅಂತ ಬಂದಾಗ ಈ ತರ ಕ್ವಶನ್ಸ್ ಕೇಳಾಕ್ತಾರೆ. ಓಕೆ, ಬಟ್ ಈ ಏನು 7 ಕ್ವಶನ್ಸ್ 7-8 ಕ್ವಶನ್ಸ್ ಇದಾವಲ್ಲ, ಕ್ವಶನ್ ಸಾಲ್ವ್ ಮಾಡ್ಬಿಟ್ರೆ ಸಾಕು, ಬೇರೆ ಯಾವ ಕ್ವಶನ್ ಸಾಲ್ವ್ ಮಾಡೋದು ಬೇಕಾಗಿಲ್ಲ. ಓಕೆ, ದಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ ಇಲ್ಲಿ ನೋಡಿ, ಇದು ಯಾವ ಫಾರ್ಮೆಟ್ ಇದೆ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಹೌದಾ. ಸೊ ದಟ್ ಐ ಕ್ಯಾನ್ ಇಟ್ ಆಸ್ ನಮಗೆ ಕಾಸ್ ಆಫ್ ಎಕ್ಸ್ ಬೈ ಟು, ಓಕೆ, ಪ್ಲಸ್ ಸೈನ್ ಆಫ್ ಎಕ್ಸ್ ಬೈ ಟು, ಓಕೆ, ಇಂಟು ಕಾಸ್ ಆಫ್ ಎಕ್ಸ್ ಬೈ ಟು ಮೈನಸ್ ಆಫ್ ಸೈನ್ ಆಫ್ ಎಕ್ಸ್ ಬೈ ಟು. ಈ ತರ ಬರೀಬೋದಾ? ಹೌದಾ, ಈ ತರ ಬರೀಬೋದು. a ಪ್ಲಸ್ ಬಿ ಇಂಟು a ಮೈನಸ್ ಬಿ ಕ್ಯಾನ್ ಇಟ್ ಆಸ್ ಈ ತರ ಬರೀಬೋದು. ಓಕೆ, ನೆಕ್ಸ್ಟ್ ಅದೇ ತರ ಇದು ಯಾವ ಫಾರ್ಮೆಟ್ ಇದೆ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಫಾರ್ಮೆಟ್ ಇದೆ ನೋಡಿ. a ಪ್ಲಸ್ ಇದೆ ನಮಗೆ ಕಾಸ್ ಎಕ್ಸ್ ಬೈ ಟು, b ಪ್ಲಸ್ sin x by 2, so that is a square plus b square minus 2ab. So this which is nothing but this is cos x by 2 minus sin x by 2 whole square ಇದೆ. ಓಕೆ, ಇಷ್ಟಿದೆ ನಮಗೆ. ನೋ, ಸೊ ದಟ್ ಈಸ್ ಇದು ಒಂದ್ಸಲ ಕ್ಯಾನ್ಸಲ್ ಮಾಡ್ಕೊಂಬಿಡಿ. cos x by 2 minus sin x by 2, ಇಲ್ಲಿ cos x by 2 minus sin x by 2 ಒಂದ್ಸಲ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಸೊ ವಾಟ್ ಯು ಲೆಫ್ಟ್ ವಿತ್ tan inverse of cos x by 2 plus sin x by 2 divided by ನಮಗೇನಿದೆ ಅದೇ ಥರ cos x by 2 minus sin x by 2 ಇಷ್ಟಿದೆ ಹೌದಾ. ಓಕೆ, ಸೊ ನಾವು ಯು ಜಸ್ಟ್ ಸಿ ಹಿಯರ್, ಇಲ್ಲಿ ನಮಗೆ ಇಲ್ಲಿ ಟ್ಯಾನ್ ಇನ್ವರ್ಸ್ ಇದೆ, ಇಲ್ಲೇನಿದೆ ಟ್ಯಾನ್ ಫಾರ್ಮೆಟ್ ಇದೆ ಹೌದಾ. ಓಕೆ, ನಾವು ಅದನ್ನು ಕನ್ವರ್ಟ್ ಮಾಡ್ಬೇಕು ಹೌದಾ. ಕನ್ವರ್ಟ್ ಮಾಡೋಕಂದ್ರೆ ಏನು ಮಾಡೋಕಂದ್ರೆ ಫಸ್ಟ್ ತಡ್ರಿ, ಸ್ವಲ್ಪ ಸ್ಪೇಸ್ ತೊಗೊಂಬಿಡೋಣ, ಇಲ್ಲಿ ಜಾಗ ಇಲ್ಲ ಮತ್ತಿಲ್ಲ. ಓಕೆ, ಸೊ ನೋಡಿ, ಇದು ಎದ್ರಲ್ಲಿ ಟ್ಯಾನ್ ಅಲ್ಲಿ ಕನ್ವರ್ಟ್ ಮಾಡಿ, ಅದಕ್ಕೋಸ್ಕರ ಇದೇನು ಮಾಡಿ ಕಾಸ್ ಎಕ್ಸ್ ಬೈ ಟು ಇಂದ ಡಿವೈಡ್ ಮಾಡ್ತೀನಿ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್. ಓ ಮೈ ಗಾಡ್. ಓಕೆ, ಸೊ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಕಾಸ್ ಎಕ್ಸ್ ಬೈ ಟು ಇಂದ ಡಿವೈಡ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಬೈ ಟು ಡಿವೈಡೆಡ್ ಬೈ ಕಾಸ್ ಎಕ್ಸ್ ಬೈ ಟು ಪ್ಲಸ್ sin x by 2 divided by cos x by 2 whole divided by ನಮಗೇನಿದೆ ಅಂದ್ರೆ cos x by 2 divided by cos x by 2 minus of sin x by 2 divided by cos x by 2 ಇಷ್ಟಿದೆ ನೋಡಿ. ಸೊ ಇದು cos x by 2 ಕ್ಯಾನ್ಸಲ್ ಮಾಡಿ, ಇದು cos x by 2 ಇದು cos x by 2 ಕ್ಯಾನ್ಸಲ್ ಮಾಡಿ. ಸೊ ವಾಟ್ ಯು ಲೆಫ್ಟ್ ವಿತ್ tan ಇನ್ವರ್ಸ್ ಆಫ್ ನಮ್ಗೇನು ಹೇಳಿತ್ತು, ಇಲ್ಲಿ 1 ಉಳಿತು ಹೌದಾ, 1 ಬರ್ಕೊಳ್ಳಿ, ಪ್ಲಸ್ sin x by 2 divided by cos x by 2 ಐ ಕ್ಯಾನ್ ರೈಟ್ ಆಸ್ tan x by 2 ಅಂತ ಬರೀಬೋದು. tan x by 2 ಡಿವೈಡೆಡ್ ಬೈ ಅದೇ ಥರ ಇಲ್ಲಿ ಏನು ಉಳಿತು, 1 ಉಳಿತು, 1 ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ ಆಫ್ ಇಲ್ಲಿ ಏನು ಉಳಿತು, ದಟ್ ಈಸ್ tan x by 2 ಉಳಿತು, tan x by 2 ಬರ್ಕೊಳ್ಳಿ. ಓಕೆ, ಇದು ಯಾವ ಥರ ಬರ್ಕೋಬೇಕಂದ್ರೆ ನಿಮ್ಗೆ ಒಂದು ಫಾರ್ಮುಲಾ ಗೊತ್ತಿರ್ಬೇಕು. ಏನು, tan ಆಫ್ x ಪ್ಲಸ್ ವೈ ಫಾರ್ಮುಲಾ ಗೊತ್ತು. tan ಆಫ್ x ಪ್ಲಸ್ ವೈ ದಟ್ ಈಸ್ ಈಕ್ವಲ್ ಟು ಸೊ tan x ಪ್ಲಸ್ tan y. ಓಕೆ, ಇದು ಡೈರೆಕ್ಟ್ ಫಾರ್ಮುಲಾನು ಇದೆ, ಇದು ಡೈರೆಕ್ಟ್ ಫಾರ್ಮುಲಾನು ಇದೆ. ಡೈರೆಕ್ಟ್ ಫಾರ್ಮುಲಾ ಬರ್ಕೊಂಡು ಇದು ನಿಮಗೆ ಡೈರೆಕ್ಟ್ ಫಾರ್ಮುಲಾ ನೀವು ಕಲ್ತಿರಲ್ಲ, ಸೊ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ. ಸೊ tan x ಪ್ಲಸ್ ವೈ ದಟ್ ಈಸ್ ಈಕ್ವಲ್ ಟು tan ಆಫ್ x ಪ್ಲಸ್ ವೈ, tan x ಪ್ಲಸ್ tan y ಮೈನಸ್ 1 ಮೈನಸ್ tan x ಇಂಟು tan y. ಈ ಫಾರ್ಮೆಟಲ್ಲಿ ಕನ್ವರ್ಟ್ ಮಾಡೋಣ ನೋಡಿ ಇದು. ಓಕೆ, ಸೊ ನೋಡಿ, ಸೊ ದಿಸ್ ಸಿ ಕ್ಯಾನ್ ಇಟ್ ಆಸ್ tan ಇನ್ವರ್ಸ್ ಆಫ್ ಇಲ್ಲಿ ನೋಡಿ 1 ಪ್ಲಸ್ ಇಲ್ಲಿಂದ tan x ಇದಾವೆ, ದಟ್ 1 ಐ ಕ್ಯಾನ್ ರೈಟ್ ಆಸ್ tan pi by 4 ಅಂತ ಬರೀಬೋದು. tan pi by 4 is also nothing but what, 1 ಹೌದಾ. ಸೊ ದಟ್ ಈಸ್ ಮೈನಸ್ ಆಫ್ tan x by 2 ಐ ವಿಲ್ ರೈಟ್ ಆಸ್ ಇಟ್ ಈಸ್. ನೌ ಸೊ ಇಲ್ಲೇನಿದೆ 1 ಇದೆ ಹೌದಾ, ಸೊ ದಟ್ ಈಸ್ 1 ಯು ರೈಟ್ ಆಸ್ ಇಟ್ ಈಸ್ 1 ಮೈನಸ್ ಆಫ್ ಇಲ್ಲಿ ದಿಸ್ ಇಸ್ 1 ಇಂಟು tan x by 2 ಅಂತ ಅರ್ಥ. 1 ಇಂಟು tan x by 2, tan x by 2 ಒಂದೇ ಅಲ್ಲ, ದಟ್ ಈಸ್ 1 ಪ್ಲಸ್ ಇಲ್ಲಿ ಏನು ಮಾಡೋಣ, 1 ಪ್ಲಸ್ ಅಲ್ಲಿ ನಮಗೆ tan pi by 4 ಅಂತ ಬರ್ಕೊಳ್ತೀವಿ ಇಂಟು tan x by 2. ಬೇಕಾದ್ರೆ ಇದಕ್ಕೂ ಕಂಪೇರ್ ಮಾಡಿ. ಈಗ ಎಕ್ಸ್ ಪ್ಲಸ್ ಇಲ್ಲಿ ಏನಿದೆ ನೋಡಿ, ಇಲ್ಲಿ ಎಕ್ಸ್ ಇದ್ದಾಗ ಇಲ್ಲಿ ಎಕ್ಸ್ ಏನಿದೆ ನಮಗೆ pi by 4 ಬರ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ y ಪ್ಲಸ್ ಇಲ್ಲಿ ಏನಿದೆ ನಮಗೆ x by 2 ಇದೆ, y ಪ್ಲಸ್ ಇಲ್ಲಿ x by 2 ಇದೆ, ಅದನ್ನ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ರೆ ಮುಗಿತು. x ಪ್ಲಸ್ ಅಲ್ಲಿ tan ಆಫ್ x ಪ್ಲಸ್ ಇಲ್ಲಿ pi by 4, y ಪ್ಲಸ್ ಅಲ್ಲಿ pi by 2 x by 2 ಅಂತ ಬರ್ದ್ಬಿಡಿ. ಇಲ್ಲಿ ಬರೀತೀನಿ ನೋಡಿ, ದಟ್ ಈಸ್ ನಮಗೆ tan ಇನ್ವರ್ಸ್ ಆಫ್ ನಮಗೆ tan ಆಫ್ x ಪ್ಲಸ್ ಇಲ್ಲಿ pi by 4 ಪ್ಲಸ್ x by 2 ಇಷ್ಟೇ ನೋಡಿ. tan ಇನ್ವರ್ಸ್ tan ಕ್ಯಾನ್ಸಲ್ ಮಾಡಿ. ಸೊ ವಾಟ್ ಯು ಲೆಫ್ಟ್ ವಿತ್ ಇಸ್ pi by 4 ಪ್ಲಸ್ x by 2 ಇಷ್ಟು ನೋಡಿ. ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಬೇಕಾದ್ರೆ ಇದು ಸ್ವಲ್ಪ ಲೆಂತಿ ಆಗಿರ್ಬೋದು ನಿಮಗೆ, ಸೊ ನಾವು ಈ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಡಿ ಇಲ್ಲಿ. ಓಕೆ, ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಡಿ ಇಲ್ಲಿಂದ. ಇದನ್ನ ಅಷ್ಟು ಬರ್ಕೊಡಿ, ವಿಡಿಯೋ ಪಾಸ್ ಮಾಡಿ ನೀವು.
ಓಕೆ, ನೆಕ್ಸ್ಟು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ವಿಡಿಯೋ ಪಾಸ್ ಮಾಡಿ ಆಯಿತಾ. ನೆಕ್ಸ್ಟ್ ಹೋಗೋಣ. ಓಕೆ, ಸೊ ಲೈವ್ ಕ್ಲಾಸ್ ಇದ್ದರೆ ಇನ್ನೂ ಭಾಳ ಚೆನ್ನಾಗಿರ್ತಿತ್ತು, ಬಟ್ ಇಂಟರ್ನೆಟ್ ಪ್ರಾಬ್ಲಮಿಂದ ಲೈವ್ ಕ್ಲಾಸಸ್ ಮಾಡೋಕ್ಕಾಗವಲ್ತು. ನಾನು ಒಂದ್ಸಲ ಟ್ರೈ ಮಾಡಿದೆ, ಭಾಳ ಲ್ಯಾಗ್ ಆಗ್ತಿತ್ತು. ಅದಕ್ಕೋಸ್ಕರ ಲೈವ್ ಕ್ಲಾಸ್ ಮಾಡೋಕ್ಕಾಗ್ತಿಲ್ಲ. ಇಲ್ಲಾಂದರೆ ಲೈವ್ ಕ್ಲಾಸ್ ಮಾಡ್ಬೇಕಂದ್ರೆ ಭಾಳನ ಆಸೆ ಇತ್ತು. ಲ್ಯಾಗ್ ಆಗ್ತಿದೆ ಭಾಳ, ಸುಮ್ಮನೆ ವೇಸ್ಟ್ ಆಗ್ಬಿಡುತ್ತೆ. ನಿಮ್ಮದು ಟೈಮ್ ವೇಸ್ಟು, ನಮ್ಮದು ಟೈಮ್ ವೇಸ್ಟು, ಹಂಗೆ ಆಗಬಾರ್ದು. ಅದಕ್ಕೋಸ್ಕರ ನಾನು ಆಫ್ಲೈನೇ ಮಾಡಿ ಹಾಕ್ತಿದ್ದೀನಿ ಕ್ಲಾಸು. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೋಡಿ, ನಮಗೆ ಇದ್ರದ್ದು ಸಿಂಪ್ಲೆಸ್ಟ್ ಫಾರ್ಮ್ ಬರೀರಿ ಅಂತ ಹೇಳಿದ್ರೆ, ಇದ್ರ ಸಿಂಪ್ಲೆಸ್ಟ್ ಫಾರ್ಮ್ ಯಾವ ಥರ ಬರಬೇಕಂದ್ರೆ, ಸೊ ವೆನ್ ಎವರ್ ಯು ಹ್ಯಾವ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬಂದರೆ, ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬಂದರೆ, ಎಕ್ಸ್ ಯು ಟೇಕ್ ಇಟ್ ಆಸ್ a sin ಥೀಟಾ. ಓಕೆ, ಬೇಕಾದ್ರೆ ಒಂದ್ಸಲ ಡಿಫೈನ್ ಇಲ್ಲಿ ಬರ್ದು ಬಿಡ್ತು ನೋಡಿ. ಸೊ ಯಾವಾಗ ಏನು ತೊಗೊಳ್ಳಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತ ಬಂದರೆ ನಾವೇನು ತೊಗೊಳ್ಳೋಣ, ದಟ್ ಈಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು a tan ಥೀಟಾ ಅಂತ ತೊಗೊಳ್ಳಿ. ಓಕೆ, ಸೊ ವೆನ್ ಎವರ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬಂದರೆ, ಸೊ ನಾವು ಎಕ್ಸ್ ಈಸ್ ಈಕ್ವಲ್ ಟು a sin ಥೀಟಾ ಅಂತ ತೊಗೊಳ್ರಿ. ಓಕೆ, ವೆನ್ ಎವರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂತ ಬಂತಂತಂದ್ರೆ, ಎಕ್ಸ್ ದಟ್ ಈಸ್ ಈಕ್ವಲ್ ಟು ಸೀಕೆಂಟ್ ಥೀಟಾ ತೊಗೊಳ್ಳಿ. ಸಾರಿ, ಎ ಸೀಕೆಂಟ್ ಥೀಟಾ, ದಿಸ್ ಈಸ್ ಆಲ್ಸೋ ಎ ಸೈನ್ ಥೀಟಾ. ಇಷ್ಟು ಗೊತ್ತಿರಬೇಕು. ಓಕೆ, ಇಷ್ಟು ಗೊತ್ತಿದ್ರೆ ನೀವು ಈಸಿಯಾಗಿ ಕ್ವಶನ್ ಸಾಲ್ವ್ ಮಾಡ್ತೀರಾ. ಓಕೆ, ನಾವು ನೋಡಿ, ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಯ್ತಾ. ನಾವು ಏನು ತೊಗೊಳ್ಳೋಣ, ಕೊಟ್ಟಿರೋದು ಬರ್ಕೊಳ್ಳಿ. ಫಸ್ಟ್ ಏನು ಕೊಟ್ಟಿದ್ರೆ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನು ತೊಗೊಳ್ಳೋಣ, ಇಲ್ಲಿ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಎ ಸೈನ್ ಥೀಟಾ ತೊಗೊಳ್ಳಿ. ಅದನ್ನೇ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. ಸೊ ದಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಅಲ್ಲಿ ನಾವು ಏನು ಸೈನ್ ಥೀಟಾ, ಎ ಸೈನ್ ಥೀಟಾ. ಓಕೆ, ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್, ಯು ರೈಟ್ ಆಸ್ ಇಟ್ ಈಸ್ ಮೈನಸ್ ಆಫ್ ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ. ಹೌದಾ? ಓಕೆ, ನೆಕ್ಸ್ಟ್ ಇದು ನೋಡಿ. ಸೊ ನಾವು ನೆಕ್ಸ್ಟ್ ಏನು ಮಾಡಿ ಅಂದರೆ, ಟ್ಯಾನ್ ಇನ್ವರ್ಸ್ ಆಫ್ ದಟ್ ಈಸ್ ಎ ಸೈನ್ ಥೀಟಾ, ಐ ವಿಲ್ ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ ಇದು ನೋಡಿ, ಡಿನಾಮಿನೇಟರ್ಲಿ ಎ ಸ್ಕ್ವೇರ್ನ ಕಾಮನ್ ತೊಗೊಳ್ಳಿ. ಎ ಸ್ಕ್ವೇರ್ನ ಕಾಮನ್ ತೊಗೊಳಿದ್ರೆ ಏನು ಉಳಿತು ನಮಗೆ, 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಉಳಿತು ನೋಡಿ. 1 minus sin square theta. Now just see 1 minus root of 1 minus sin square theta. Okay, now just see tan inverse I will write as it is. Okay, a sin theta also I will write as it is. Okay, divided by that is root a square as a anta baribodu. Root of 1 minus sin square theta andre no, that is cos square theta ಬರ್ಕೊಳ್ಳಿ. Now a cancel ಮಾಡ್ಕೊಳ್ಳಿ, square root cancel ಮಾಡಿ. So what you left with tan inverse of sin theta divided by cos theta. ಹೌದಾ? ಸೊ ದಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಅಂದ್ರೆ ನಮ್ಗೆ ಏನು ಬರುತ್ತೆ, ಟ್ಯಾನ್ ಥೀಟಾ ಬರ್ಕೊಳ್ಳಿ. ಓಕೆ, ನಾವು ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಮಾಡಿ, ವಾಟ್ ಯು ಲೆಫ್ಟ್ ವಿತ್ ಥೀಟಾ. ಹೌದಾ? ಬಟ್ ನಾವು ಥೀಟಾ ಬರೆಯಂಗಿಲ್ಲಲ್ಲ. ಸೊ ನಾವು ಎಕ್ಸ್ ಫಾರ್ಮೆಟಲ್ಲಿ ಬರೀಬೇಕು. ಅದಕ್ಕೋಸ್ಕರ ಈ ಎನ ಇಲ್ಲಿ ಡಿವೈಡ್ ಮಾಡಿ. ಓಕೆ, ಇಲ್ಲಿ ಎಕ್ಸ್ ಡಿವೈಡೆಡ್ ಬೈ ಎ ದಟ್ ಈಸ್ ಈಕ್ವಲ್ ಟು ಸೈನ್ ಥೀಟಾ. ಸೈನ್ ಈ ಕಡೆ ಅಂದ್ರೆ ಏನಾಗುತ್ತೆ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಬರುತ್ತೆ. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ದಟ್ ಈಸ್ ಈಕ್ವಲ್ ಟು ಥೀಟಾ that is equal to sin inverse of x by ಅದನ್ನೇ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. sin inverse of x by a ಇಷ್ಟು ನೋಡಿ. ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ಅಂತ. ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಇನ್ನು 2 ಕ್ವಶನ್ ಏನೋ ಇದಾವೆ, ಅದು ಮುಗೀತು. 2 ಕ್ವಶನ್ ನೋಡಿ, 2 ಕ್ವಶನ್ ಇದಾವೆ. 2 ಕ್ವಶನ್ ಸಾಲ್ವ್ ಮಾಡ್ಬಿಟ್ರೆ ಮುಗೀತು. ಓಕೆ, ಇಲ್ಲಿ ನೋಡಿ, ಈ ಕ್ವಶನ್ ಈಸಿ ಇದೆ, ಭಾಳ ಈಸಿ ಇದೆ. ನಿಮ್ಗೆ ನೋಡಿ, ಈ ಪ್ರೂವ್ ದಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಫಸ್ಟ್ ಕೊಟ್ಟಿರೋದು ಬರ್ಕೊಳ್ಳಿ. ಟು ಪ್ರೂವ್ ಓಕೆ ಟ್ಯಾನ್ ಇನ್ವರ್ಸ್ ಆಫ್ 63 divided by 16 that is equal to 63 divided by 16 that is equal to sin inverse of 5 divided by 13. Okay, plus cos inverse of 3 divided by 5. ಇಷ್ಟು ಕೊಟ್ಟಿದ್ದಾರೆ. ಹೌದಾ? ಓಕೆ, ನಾವು ರೈಟ್ ಹ್ಯಾಂಡ್ ಸೈಡ್ ತೊಗೊಂಡು ಸಾಲ್ವ್ ಮಾಡ್ಕೊಂಡು ತೊಗೊಳ್ಳೋಣ. ಸೊ ರೈಟ್ ಹ್ಯಾಂಡ್ ಸೈಡ್ ದಟ್ ಈಸ್ ಈಕ್ವಲ್ ಟು ಏನು ನಮಗೆ, ಸೈನ್ ಇನ್ವರ್ಸ್ ಆಫ್ 5 divided by 13. ಓಕೆ, ಪ್ಲಸ್ ಕಾಸ್ ಇನ್ವರ್ಸ್ ಆಫ್ 3 divided by 5. ಓಕೆ, ನೋಡಿ, ಇದನ್ನು ಏನು ಮಾಡೋಣ, ಟ್ಯಾನ್ ಇನ್ವರ್ಸಲ್ಲಿ ಕನ್ವರ್ಟ್ ಮಾಡೋಣ. ಇದನ್ನು ಟ್ಯಾನ್ ಇನ್ವರ್ಸಲ್ಲಿ ಹೋಯ್, ಬಿಕಾಸ್ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಟ್ಯಾನ್ ಇನ್ವರ್ಸ್ ಫಾರ್ಮೆಟ್ ಐತದ. ಇದನ್ನು ಟ್ಯಾನ್ ಇನ್ವರ್ಸಲ್ಲಿ ಕನ್ವರ್ಟ್ ಮಾಡೋಣ. ಓಕೆ, ಇಲ್ಲಿ ನೋಡಿ, ಇದು ಸೈನ್ ಇನ್ವರ್ಸ್ ಆಫ್ 5 by 13. ಇದನ್ನು ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಹಾಕೊಂಡಾಗ ಓಕೆ, ಸೊ ನಾವು ದಿಟ್ ಈಸ್ ಎ ಅಂತ ತೊಗೊಂಡು ಅವಾಗ ಏನು ಬರುತ್ತೆ ನಮಗೆ, ಸೈನ್ ಎ ದಟ್ ಈಸ್ 5 by 13 ಅಂದರೆ ನಮಗೆ ಅಪೋಸಿಟ್ ಡಿವೈಡ್ ಬೈ ಹೈಪೋಟೆನಸ್. ಇದು ಅಪೋಸಿಟ್ ಅಂದರೆ ಇದು. ಹೌದಾ? ಇದು ಎ ಅಂತ ಅನ್ಕೊಳ್ಳಿ. ಇದು ಅಪೋಸಿಟ್ ಅಂದರೆ ಇದು, ಹೈಪೋಟೆನಸ್ ಅಂದರೆ ಇದಾಗ. ಅವಾಗ ಇದು ಎಷ್ಟಾಗುತ್ತೆ ನಮಗೆ, ಇದು ಏನಾಗುತ್ತೆ, ಇದು 12 ಆಗುತ್ತೆ ನೋಡಿ.
ಇದು 12 ಆಗುತ್ತೆ. ನಮಗೆ ಪೈಥಾಗರಸ್ ಥಿಯರಮ್ ಯೂಸ್ ಮಾಡ್ಕೊಂಡು ಮಾಡಿ ಬೇಕಾದ್ರೆ. ಓಕೆ ನೋಡಿ ಇಲ್ಲಿ 13 ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ 116 ಹೌದಾ 116 ದಟ್ ಇಸ್ ಈಕ್ವಲ್ ಟು 5 ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೌದಾ ಎಕ್ಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಈ 5 ಸ್ಕ್ವೇರ್ ನ ಈ ಕಡೆ ತಂದ್ರೆ ಏನಾಗುತ್ತೆ 5 ಸ್ಕ್ವೇರ್ ಈ ಕಡೆ ತಂದ್ರೆ ಏನಾಗುತ್ತೆ 169 ಮೈನಸ್ 25 116 ಮೈನಸ್ 25 ಅಂದ್ರೆ 144 ಹೌದಾ ಅಂದ್ರೆ ಎಕ್ಸ್ ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಅಂದ್ರೆ ಎಕ್ಸ್ ದಟ್ ಇಸ್ ಈಕ್ವಲ್ ಎಷ್ಟು 12 ಹೌದಾ 12 ಬರುತ್ತೆ ಅದಕ್ಕೆ 12 ಬರ್ಕೊಳ್ಳಿ. ಓಕೆ ಬರ್ಕೊಳ್ಳೋದು ಬೇಡ ಬೇಕಾದ್ರೆ ಇಲ್ಲಿ ಎಲ್ಲ ಬರ್ಕೊಳ್ಳೋದು ಬೇಡ ನೀವು ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ಕೊಂಡು ಹಾಕಿ. ಓಕೆ ಅದೇ ತರ ಇದು ಎಷ್ಟು ಬಂತು. ಸೊ ಇದ್ರದ್ದು ಯೂಸ್ ಮಾಡ್ಕೊಂಡು ಟ್ಯಾನ್ ಇನ್ವರ್ಸ್ ಕಂಡು ಹಿಡ್ಕೊಳ್ಳೋಣ. ಟ್ಯಾನ್ ಇನ್ವರ್ಸ್ ದಟ್ ಇಸ್ ಈಕ್ವಲ್ ಟು ಏನು ಬರುತ್ತೆ ಟ್ಯಾನ್ ಇನ್ವರ್ಸ್ ಇಸ್ ನಥಿಂಗ್ ಬಟ್ ನಮ್ಗೆ ಏನು ಬರುತ್ತೆ ಟ್ಯಾನ್ ಇನ್ವರ್ಸ್ ಏನು ಬರುತ್ತೆ ಟ್ಯಾನ್ ಇನ್ವರ್ಸ್ ಇಸ್ ನಥಿಂಗ್ ಬಟ್ ಟ್ಯಾನ್ ಇನ್ವರ್ಸ್ ಆಫ್ ಎ ದಟ್ ಇಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ಅಡ್ಜಸೆಂಟ್ ಡಿವೈಡ್ ಬೈ ಅಪೋಸಿಟ್ ಅಪೋಸಿಟ್ ಡಿವೈಡ್ ಬೈ ಅಡ್ಜಸೆಂಟ್ ಅಪೋಸಿಟ್ ಇದು ಹೌದಾ ಸೊ ದಟ್ ಈಸ್ ಅಪೋಸಿಟ್ ಅಂದ್ರೆ ಇದು 5 ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂದ್ರೆ ಇದು 12 ಹೌದಾ ಸೊ ದಟ್ ಈಸ್ ಈಕ್ವಲ್ ಟು ಈ ತರ ಬರೋ ಎ ದಟ್ ಈಸ್ ಈಕ್ವಲ್ ಟು ಕಂಡಸ್ ಟ್ಯಾನ್ ಇನ್ವರ್ಸ್ ಆಫ್ 5 divided by 12 ಅಂತ ಬರುತ್ತೆ. ಸೈನ್ ಇನ್ವರ್ಸ್ ಆಫ್ 5 by 13 you can write as tan ಇನ್ವರ್ಸ್ ಆಫ್ 5 by 12 ಅಂತ ಬರೀಬಹುದು. ಅದನ್ನೇ ಇಲ್ಲಿ ಬರೀತೀನಿ ನೋಡಿ ದಟ್ ಈಸ್ tan ಇನ್ವರ್ಸ್ ಆಫ್ 5 divided by 12 ಅಂತ ಬರೀ. ನೆಕ್ಸ್ಟ್ ಅದೇ ತರ ಪ್ಲಸ್ ನೆಕ್ಸ್ಟ್ ಅದೇ ತರ ನೋಡಿ ಇದು ನೋಡಿ ಇಲ್ಲಿ ಡೈರೆಕ್ಟ್ ಮಾಡಿದೀನಿ ನಾನು ಡೈರೆಕ್ಟ್ ಹೆಂಗಂದ್ರೆ ಬೇಕಾದ್ರೆ ಈ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಕರೆಕ್ಟ್ ಆಗಿ ಮಾಡ್ತೀನಿ ನೋಡಿ ದಟ್ ಈಸ್ cos ಇನ್ವರ್ಸ್ ಆಫ್ 3 by 5 ದಟ್ ಈಸ್ ಈಕ್ವಲ್ ಟು a ಅಂದ್ರೆ ಈ ಕಾಸ್ ನ ಹಾಕಿ ತಗೊಂಡು ಯಾವಾಗ ಏನಾಗುತ್ತೆ cos a ದಟ್ ಈಸ್ ಈಕ್ವಲ್ ಟು 3 by 5 ಅಂತ ಅರ್ಥ. ಇದೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಹಾಕ್ಬಿಡ್ತೀನಿ ರೈಟ್ ಆಂಗಲ್ ಟ್ರಯಾಂಗಲ್ ಹಾಕ್ಬಿಡಿ ಈ ತರ ರೈಟ್ ಆಂಗಲ್ ಟ್ರಯಾಂಗಲ್ ಸೊ ರೈಟ್ ಕಾಸ್ ಇಸ್ ನಥಿಂಗ್ ಬಟ್ ಅಡ್ಜಸೆಂಟ್ ಡಿವೈಡ್ ಬೈ ಹೈಪೋಟೆನಸ್ ಅಡ್ಜಸೆಂಟ್ ಎಷ್ಟು 3 ಇದೆ ಹೌದಾ ಹೈಪೋಟೆನಸ್ ಎಷ್ಟಿದೆ 5 ಇದೆ ಅಪೋಸಿಟ್ ಏನು ಬರುತ್ತೆ ನಮಗೆ 4 ಬರುತ್ತೆ. ನಾವೇನ್ ಮಾಡಬೇಕು ಇದು ಕಾಸ್ ಇನ್ವರ್ಸ್ ಇದ್ದಿದ್ದು ಟ್ಯಾನ್ ಇನ್ವರ್ಸ್ ಕಂಡುಹಿಡಬೇಕು ಟ್ಯಾನ್ ಇನ್ವರ್ಸ್ ಕಂಡುಹಿಡಕ್ಕೆ ಇದು ಎ ಆಂಗಲ್ ಇದೆ ಆಂಗಲ್ ಸೊ ಟ್ಯಾನ್ ಇನ್ವರ್ಸ್ ಕಂಡು ಫಸ್ಟ್ ಏನು ಮಾಡೋದು ಟ್ಯಾನ್ ಕಂಡುಹಿಡ ಟ್ಯಾನ್ ಎ ದಟ್ ಈಸ್ ಈಕ್ವಲ್ ಟು ಏನು ಅಪೋಸಿಟ್ ಡಿವೈಡ್ ಬೈ ಅಡ್ಜಸೆಂಟ್ ಅಪೋಸಿಟ್ ಎಷ್ಟಿದೆ 4 ಇದೆ 4 ಬರ್ಕೊಳ್ಳಿ ಅಡ್ಜಸೆಂಟ್ ಎಷ್ಟಿದೆ ನಮಗೆ 3 ಇದೆ 3 ಬರ್ಕೊಳ್ಳಿ which means tan inverse of a that is equal to ಏನು ಬರುತ್ತೆ tan inverse ಇದು ಈ ಕಡೆ ತಂದ್ರೆ ಇದು tan ಆ ಕಡೆ ತೊಗೊಂಡ್ರೆ ಏನಾಗುತ್ತೆ tan inverse of 4 by 3 that is equal to a ಬರುತ್ತೆ ಈ ತರ ಮಾಡಿದೀನಿ ನಾನು ಅಂದ್ರೆ cos inverse of 3 by 5 you can test tan inverse of 4 by 3 ಅಂತ ಬರೀಬಹುದು. ಓಕೆ ಬಟ್ ಸ್ಟಿಲ್ ಇದು ಈ ತರ ರೈಟ್ ಹ್ಯಾಂಡ್ ಸೈಡ್ ಫಾರ್ಮ್ಯಾಟ್ ಅಲ್ಲಿ ಬಂದಿಲ್ಲ ಸೊ ಬಟ್ ನಿಮಗೆ ಫಾರ್ಮುಲಾಸ್ ಗೊತ್ತಿರಬೇಕು ಏನು ಸೊ ನಮಗೆ ಏನು ಫಾರ್ಮುಲಾಸ್ ಗೊತ್ತಿರಬೇಕಂದ್ರೆ ಸೊ tan inverse of x ಓಕೆ plus tan inverse of y that is equal to tan inverse of x plus y divided by 1 minus x into y ಇದು ಫಾರ್ಮುಲಾ ಈ ಫಾರ್ಮುಲಾ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಓಕೆ ಈ ಫಾರ್ಮುಲಾದಾಗ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಯಾವಾಗ ಬರುತ್ತೆ ನೋಡಿ ನಮಗೆ ಏನು ಬರುತ್ತೆ ಸೊ ನಾವು ಆ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಪ್ಲೀಸ್ tan inverse of x plus ಅಲ್ಲಿ ಏನಿದೆ ನಮಗೆ 5 by 12 ಹೌದಾ ಸೊ 5 by 12 ಬರ್ಕೊಳ್ಳಿ 5 by 12 plus y plus ಅಲ್ಲಿ ಏನಿದೆ ನಮಗೆ 4 by 3 ಬರ್ಕೊಳ್ಳಿ ಸೊ ಡಿವೈಡೆಡ್ ಬೈ 1 ಮೈನಸ್ x ಪ್ಲಸ್ ಅಲ್ಲಿ ಏನಿದೆ 5 by 12 ಬರ್ಕೊಳ್ಳಿ ನೆಕ್ಸ್ಟ್ y ಪ್ಲಸ್ ಅಲ್ಲಿ ಏನಿದೆ ನಮಗೆ 4 by 3 ಬರ್ಕೊಳ್ಳಿ ಓಕೆ ಇಷ್ಟ ಆಯ್ತು ನೋಡಿ ದಟ್ ಈಸ್ tan ಇನ್ವರ್ಸ್ ಐ ವಿಲ್ ರೈಟ್ ಆಸ್ ಇಟ್ ಈಸ್ tan ಇನ್ವರ್ಸ್ ಆಫ್ ದಟ್ ಈಸ್ ಇಲ್ಲಿ ಏನಿದೆ LCM ತಗೊಳ್ಳಿ 12 and 13 LCM ಏನಾಗುತ್ತೆ ನಮಗೆ 36 ಆಗುತ್ತೆ 36 ಆಗಲ್ಲ 12 ಮತ್ತೆ 30 3 ಇದೆ LCM 3 1 ಜಾ 3 4 ಜಾ 3 1 ಜಾ ಓಕೆ 4 1 ಜಾ ನಮಗೆ ಏನು ಬರುತ್ತೆ 12 ಬರುತ್ತೆ ನೋಡಿ 4 12 LCM ಎಷ್ಟು ಬರುತ್ತೆ 12 ಬರುತ್ತೆ 12 ಬರ್ಕೊಳ್ಳಿ ನೆಕ್ಸ್ಟ್ ಅದ 12 1 ಜಾ 12 ಓಕೆ 3 4 ಜಾ 12 ನೆಕ್ಸ್ಟ್ 5 into 1 ಮಾಡಿದ್ರೆ ಏನಾಗುತ್ತೆ 5 ಬರುತ್ತೆ 5 ಬರ್ಕೊಳ್ಳಿ ನೆಕ್ಸ್ಟ್ ಪ್ಲಸ್ 4 4 ಎಷ್ಟಾಗುತ್ತೆ 16 ಆಗುತ್ತೆ 16 ಬರ್ಕೊಳ್ಳಿ ಇಲ್ಲಿ ಏನಿಲ್ಲದ್ರೆ 1 ಇರುತ್ತೆ 1 ಬರ್ಕೊಳ್ಳಿ 12 into 3 ಮಾಡಿದ್ರೆ 36 ಬರುತ್ತೆ 1 and 36 LCM ಆಗುತ್ತೆ 36 ಬರುತ್ತೆ 36 ಬರ್ಕೊಳ್ಳಿ ಓಕೆ ನಾವು 136 ಜಾ 36 1 ಜಾ 36 ಇಲ್ಲಿ 136 ಜಾ 36 1 ಜಾ 36 ಇಲ್ಲಿ ನೋಡಿ 1 into 36 ಮಾಡುತ್ತೆ 36 ಬರುತ್ತೆ ಮೈನಸ್ ಆಫ್ 5 4 ಎಷ್ಟಾಗುತ್ತೆ 20 ಆಗುತ್ತೆ 20 ಬರುತ್ತೆ ಓಕೆ ಇಷ್ಟು ಬಂತು ನೋಡಿ ಸೊ ನಾವು ಜಸ್ಟ್ tan ಇನ್ವರ್ಸ್ ಆಫ್ 5 ಪ್ಲಸ್ ನಮಗೆ ಎಷ್ಟಾಗುತ್ತೆ 5 ಪ್ಲಸ್ 16 ಅಂದ್ರೆ ಎಷ್ಟಾಗುತ್ತೆ 21 ಆಗುತ್ತೆ 21 ಬರುತ್ತೆ ಇಲ್ಲಿ 12 1 ಜಾ 12 3 ಜಾ ಓಕೆ ಸೊ ನಮ್ಗೆ ಏನಿರುತ್ತೆ ದಟ್ ಈಸ್ 21 divided by 1 36 minus 20 ಅಂದ್ರೆ ಎಷ್ಟಾಗುತ್ತೆ 36 minus 20 ಅಂದ್ರೆ ಎಷ್ಟಾಗುತ್ತೆ ನಮಗೆ 16 ಆಗುತ್ತೆ ನೋಡಿ 16 ಡಿವೈಡೆಡ್ ಬೈ 3 ಇದೆ ಓಕೆ ಈ 3 ನ ಮೇಲೆ ತಗೊಂಡೋಗಿ ಓಕೆ 3 ನ ಮೇಲೆ ತಗೊಂಡೋಗಿ ಏನು ಬರುತ್ತೆ ನಮಗೆ 3 ನ ಮೇಲೆ ತಗೊಂಡೋಗಿ ಏನಾಗುತ್ತೆ ದಟ್ ಈಸ್ tan ಇನ್ವರ್ಸ್ ಆಫ್ 21 into 3 divided by 16 ಆಗುತ್ತೆ ಓಕೆ ದಟ್ ಈಸ್ ಈಕ್ವಲ್ ಟು ಎಷ್ಟು ನಮಗೆ tan ಇನ್ವರ್ಸ್ ಆಫ್ 21 into 3 ಮಾಡಿದ್ರೆ ಎಷ್ಟಾಗುತ್ತೆ 3 1 ಜಾ 3 ಓಕೆ ಸೊ 3 1 ಜಾ 3 3 2 ಜಾ 6 63 divided by 16 ಬರುತ್ತೆ ಇಷ್ಟೇ ನೋಡಿ ದಟ್ ಈಸ್ ಈಕ್ವಲ್ ಟು ನಾವೇನು ರೈಟ್ ಹ್ಯಾಂಡ್ ಸೈಡ್ ತೊಗೊಂಡು ಸಾಲ್ವ್ ಮಾಡ್ತೀವಿ ನಮ್ಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಬಂತ ಓಕೆ ಸೊ ನಮ್ಗೆ ಇಷ್ಟ ನೋಡಿ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಇಲ್ಲಿ ನೋಡಿ
ಈ ಫಾರ್ಮುಲಾ ಗೊತ್ತಿರಬೇಕು. ಇಲ್ಲಿ ಸೈನ್ ಇನ್ವರ್ಸ್ ಟ್ಯಾನ್ ಇನ್ವರ್ಸಿಗೆ ಕನ್ವರ್ಟ್ ಮಾಡಕ್ಕೆ ಗೊತ್ತಿರಬೇಕು. ಇವೆಲ್ಲ ಫಸ್ಟ್ ಇಯರಲ್ಲಿ ಕಲ್ತಿರ್ತೀರಾ ನೀವು. ಓಕೆ, ಸೊ ಇದನ್ನು ಕಾಸ್ ಇನ್ವರ್ಸ್ ಇದ್ದು ಟ್ಯಾನ್ ಇನ್ವರ್ಸಲ್ಲಿ ಕನ್ವರ್ಟ್ ಮಾಡೋದು ಗೊತ್ತಿರಬೇಕು. ಆಮೇಲೆ ಈ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಫಾರ್ಮುಲಾ ಗೊತ್ತಿರಬೇಕು. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಬೇಕಾದ್ರೆ ಇಲ್ಲಿಂದ. ಓಕೆ, ಇಷ್ಟು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ಸ್. ಓಕೆ, ಇದು ಲಾಸ್ಟ್ ಕ್ವಶನ್ ನೋಡಿ. ಇದು ನಿಮಗೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸ್ಬೋದು, ಬಟ್ ಈಸಿ ಇದೆ ಕ್ವಶನ್ ಇದು. ಇಲ್ಲಿ ನೋಡಿ, ಪ್ರೀವಿಯಸ್ ಕ್ವಶನ್ ಅಲ್ಲಿ ಏನ್ ಮಾಡಿ ನಾವು ಇಲ್ಲಿ ಒಂದ್ ಕಡೆ ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಟ್ಯಾನ್ ಇನ್ವರ್ಸ್ ಇತ್ತು. ಅದಕ್ಕೋಸ್ಕರ ಇವೆರಡು ಟ್ಯಾನ್ ಇನ್ವರ್ಸ್ ಕನ್ವರ್ಟ್ ಮಾಡಿ ಈ ಟ್ಯಾನ್ ಇನ್ವರ್ಸ್ ಫಾರ್ಮುಲಾ ಗೊತ್ತಿತ್ತು, ಆ ಫಾರ್ಮುಲಾ ಪ್ರಕಾರ ಹಾಕ್ಬಿಟ್ಟಿವಿ. ಓಕೆ, ಸೊ ನಮ್ಗೆ ಬಟ್ ಈ ಫಾರ್ಮುಲಾ ಗೊತ್ತಿಲ್ಲ ನಮಗೆ. ಓಕೆ, ಫಾರ್ಮುಲಾ ಇದಾವೆ, ಸಾಲ್ವ್ ಮಾಡಬಹುದು. ಡೈರೆಕ್ಟ್ ಫಾರ್ಮುಲಾ ಹಾಕಿದ್ರೆ ಡೈರೆಕ್ಟ್ ಆನ್ಸರ್ ಬರ್ತವೆ. ಬಟ್ ನಿಮಗೆ ಈ ಫಾರ್ಮುಲಾ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಏನ್ ಮಾಡೋಣ ಅಂದ್ರೆ ಇದನ್ನ ಒಂದು ಕರೆಕ್ಟ್ ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಮಾಡೋಣ. ಓಕೆ, ಸೊ ಫಸ್ಟ್ ಕೊಟ್ಟಿರೋದನ್ನ ಬರ್ಕೊಳ್ತೀನಿ ನೋಡಿ. ಓಕೆ, ಬರ್ಕೊಳ್ತೀನಿ. ದಟ್ ಈಸ್ ನಮಗೆ ಕಾಸ್ ಇನ್ವರ್ಸ್ ಆಫ್ 4/5 ಪ್ಲಸ್ ಇದು 4/5 ಚೆನ್ನಾಗಿ ಕಾಣ್ತದೆ. ಬಂತು ನೋಡಿ. ಕಾಸ್ ಇನ್ವರ್ಸ್ ಆಫ್ 4/5 ಪ್ಲಸ್ ಕಾಸ್ ಇನ್ವರ್ಸ್ ಆಫ್ 12 ಡಿವೈಡೆಡ್ ಬೈ 30. ಓಕೆ, 4/5 ದಟ್ ಈಸ್ ಈಕ್ವಲ್ ಟು ನಮಗೆ ಏನ್ ಮಾಡಬೇಕು, ಕಾಸ್ ಇನ್ವರ್ಸ್ ಆಫ್ 33 ಡಿವೈಡೆಡ್ ಬೈ 65 ಮಾಡಬೇಕು. ಓಕೆ, ಸೊ ಇವೆಲ್ಲ ಟ್ಯಾನ್ ಇನ್ವರ್ಸ್ ಕನ್ವರ್ಟ್ ಹಂಗೂ ಬರುತ್ತೆ. ಬಟ್ ಹಂಗ್ ಮಾಡೋಕಿನ ಸೊ ಇದು ಒಂದು ಡೈರೆಕ್ಟ್ ಈಸಿ ಫಾರ್ಮುಲಾ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಎ ಅಂತ ತಗೊಳ್ಳೋಣ. ಇದನ್ನ ಎ. ಓಕೆ, ಇದನ್ನ ಏನು ತಗೊಳ್ಳೋಣ, ಬಿ ಅಂತ ತಗೊಳ್ಳೋಣ. ಇದು ಬಿ. ಸೊ ದಟ್ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 33 ಡಿವೈಡೆಡ್ ಬೈ 65 ಈ ತರ ಬರ್ಕೋಬಹುದು. ಈ ಕಾಸ್ ಇನ್ವರ್ಸ್ ನ ಈ ಕಡೆ ತಗೊಳ್ಳಿ. ಕಾಸ್ ಇನ್ವರ್ಸ್ ನ ಈ ಕಡೆ ತಗೊಂಡ್ರೆ ಏನಾಗುತ್ತೆ, ಕಾಸ್ ಆಫ್ ಎ ಪ್ಲಸ್ ಬಿ ದಟ್ ಈಸ್ ಈಕ್ವಲ್ ಟು ಎಷ್ಟು ಬರಬೇಕು, 33 ಡಿವೈಡೆಡ್ ಬೈ 65 ಬರಬೇಕು. ಹೌದಾ? ಕಾಸ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಗೊತ್ತಿರ. ಕಾಸ್ ಆಫ್ ಎ ಪ್ಲಸ್ ಬಿ ನಥಿಂಗ್ ಬಟ್ ಕಾಸ್ ಎ ಇಂಟು ಕಾಸ್ ಬಿ, ನೆಕ್ಸ್ಟ್ ಮೈನಸ್ ಆಫ್ ಸೈನ್ ಎ ಇಂಟು ಸೈನ್ ಬಿ. ಹೌದಾ? ಸೈನ್ ಎ ಇಂಟು ಸೈನ್ ಬಿ ದಟ್ ಈಸ್ ಈಕ್ವಲ್ ಎಷ್ಟು ಬರುತ್ತೆ ನಮಗೆ, 33 ಡಿವೈಡೆಡ್ ಬೈ 65. ಓಕೆ, ಬರಬೇಕು ಕೂಡ ನಾವು ಕಾಸ್ ಎ ಇಂಟು 33 ಡಿವೈಡೆಡ್ ಬೈ 65 ಮಾಡಿದ್ರೆ ಮುಗೀತು, ಆನ್ಸರ್ ಕರೆಕ್ಟ್ ಬಂದಿದೆ ಅಂತ ಅರ್ಥ. ಓಕೆ, ನಮ್ಗೆ ಕಾಸ್ ಎ ಕಾಸ್ ಬಿ ಕಂಡು ಕಾಸ್ ಎ ಗೊತ್ತಿದೆ ನಮ್ಗೆ. ಕಾಸ್ ಎ ನಮ್ಗೆ ಏನು ಕೊಟ್ಟಿದ್ರೆ ಕಾಸ್ ಇನ್ವರ್ಸ್ ಇಲ್ಲಿ ಬರ್ಕೊಳ್ತೀನಿ ನೋಡಿ. ಕಾಸ್ ಇನ್ವರ್ಸ್ ಆಫ್ 4/5 ದಟ್ ಈಸ್ ಈಕ್ವಲ್ ಟು ಏನು ತೊಗೊಂಡು ಎ ಅಂತ ತೊಗೊಂಡು. ಕಾಸ್ ಇನ್ವರ್ಸ್ ಆಫ್ 4/5 ದಟ್ ಈಸ್ ಈಕ್ವಲ್ ಟು ಎ. ಕಾಸ್ ಇನ್ವರ್ಸ್ ಆ ಕಡೆ ತೊಗೊಂಡು ಅವಾಗ ಏನಾಗುತ್ತೆ, ಕಾಸ್ ಎ ದಟ್ ಈಸ್ ಈಕ್ವಲ್ ಟು 4/5. ಓಕೆ, ಅದೇ ತರ ಕಾಸ್ ಇನ್ವರ್ಸ್ ಆಫ್ 12/13 ಕಾಸ್ ಇನ್ವರ್ಸ್ ಆಫ್ 12 ಡಿವೈಡೆಡ್ ಬೈ 13 ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ, ಸೊ ಬಿ ಅಂತ ತೊಗೊಂಡು. ಕಾಸ್ ಇನ್ವರ್ಸ್ ಆ ಕಡೆ ತೊಗೊಂಡು ಅವಾಗ ಏನಾಗುತ್ತೆ, 12/13 ದಟ್ ಈಸ್ ಈಕ್ವಲ್ ಟು ಕಾಸ್ ಬಿ. ಓಕೆ, ರೈಟ್ ಆಂಗಲ್ ಟ್ರಯಾಂಗಲ್ ಯೂಸ್ ಮಾಡ್ಕೊಂಡು ನಮ್ಗೆ ಏನು ಕಂಡ್ರೆ ಸೈನ್ ಎ ಸೈನ್ ಬಿ ಕಂಡು. ರೈಟ್ ಆಂಗಲ್ ಟ್ರಯಾಂಗಲ್ ನೋಡಿ, ರೈಟ್ ಆಂಗಲ್ ಟ್ರಯಾಂಗಲ್ ಯೂಸ್ ಮಾಡ್ಕೊಂಡು ಇದು ಎ ಅಂತ ತಗೊಂಡು. ದಟ್ ಈಸ್ ನಾವು ಕಾಸ್ ಇಸ್ ನಥಿಂಗ್ ಬಟ್ ಅಡ್ಜಸೆಂಟ್ ಡಿವೈಡ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಅಂದ್ರೆ ಇದು ಅಡ್ಜಸೆಂಟ್ ಡಿವೈಡ್ ಬೈ ಹೈಪೋಟೆನಸ್. ಇದು ಎಷ್ಟು ಬರ್ತಾನೆ, ಪೈಥಾಗರಸ್ ಥಿಯರಮ್ ಇದು 3 ಬರುತ್ತೆ, 3 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ತರ ಇಲ್ಲಿ ನೋಡಿ, ಇದೇ ತರ ಇಲ್ಲಿ ಕಾಸ್ ಬಿ, ಇದು ಬಿ ಆಂಗಲ್ ತಗೊಳ್ಳೋಣ. ಇದು 90 ಡಿಗ್ರಿ ಇಲ್ಲಿ ಇದೆ, ಇಲ್ಲಿ 90 ಡಿಗ್ರಿ ಇಲ್ಲಿ ಇದೆ. ಓಕೆ, ಇದು ಕಾಸ್ ಇಸ್ ನಥಿಂಗ್ ಬಟ್ ಅಡ್ಜಸೆಂಟ್ ಡಿವೈಡ್ ಬೈ ಹೈಪೋಟೆನಸ್. ಇದು ಅಡ್ಜಸೆಂಟ್. ಹೌದಾ? ಇದು ಹೈಪೋಟೆನಸ್. ಇದು 30, ಇದು 12, ಇದು 13 ಆದ್ರೆ ಇದು ಏನಾಗುತ್ತೆ 5 ಆಗುತ್ತೆ. 5 ಬರ್ಕೊಳ್ಳಿ. ಓಕೆ, ನಾವು ಇದನ್ನ ಯೂಸ್ ಮಾಡ್ಕೊಂಡು ಏನು ಮಾಡೋಣ, ಸೈನ್ ಎ ಕಂಡುಹಿಡಿಯೋಣ. ಸೈನ್ ಎ ದಟ್ ಈಸ್ ಈಕ್ವಲ್ ಟು ಸೈನ್ ಅಂದ್ರೆ ಏನು, ಅಪೋಸಿಟ್ ಬೈ ಅಡ್ಜಸೆಂಟ್. ಅಪೋಸಿಟ್ ಬೈ ಹೈಪೋಟೆನಸ್. ಅಪೋಸಿಟ್ ಏನಿದೆ 3 ಇತ್ತು, ಹೈಪೋಟೆನಸ್ ಇದೆ 5 ಇದೆ. ಸೊ ದಟ್ ಈಸ್ ನಮಗೆ 3 ಡಿವೈಡೆಡ್ ಬೈ 5 ಆಗಿದೆ. ಓಕೆ, ನೆಕ್ಸ್ಟ್ ಅದೇ ತರ ಸೈನ್ ಬಿ ಕಂಡುಹಿಡಿಯೋದು. ಸೈನ್ ಬಿ ಕಂಡುಹಿಡಿಯಬೇಕಂದ್ರೆ ಇಲ್ಲಿ ನೋಡಿ, ಸೈನ್ ಬಿ ಇಸ್ ನಥಿಂಗ್ ಬಟ್ ಅದನ್ನು ಅಪೋಸಿಟ್ ಬೈ ಹೈಪೋಟೆನಸ್. ಅಪೋಸಿಟ್ ಎಷ್ಟಿದೆ ನಮಗೆ 5 ಇದೆ, ಹೈಪೋಟೆನಸ್ ಎಷ್ಟಿದೆ 13 ಇದೆ. 5 ಡಿವೈಡೆಡ್ ಬೈ 13 ಇಷ್ಟು. ಆದರೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ, ಮುಗಿತು. ಸಬ್ಸ್ಟಿಟ್ಯೂಟ್ ಮಾಡಿ ಇದನ್ನು ಈಕ್ವಲ್ ಬಂದ್ಬಿಟ್ರೆ ಮುಗಿತು, ಆನ್ಸರ್ ಬಂದಿದೆ ಅಂತ. ಕಾಸ್ ಎ ಅಂದ್ರೆ ಎಷ್ಟಿದೆ ನಮಗೆ, ಕಾಸ್ ಎ ಇಸ್ ನಥಿಂಗ್ ಬಟ್ 4/5. ಕಾಸ್ ಬಿ ಅಂದ್ರೆ ಏನಿದೆ, ಕಾಸ್ ಬಿ ಇಸ್ ನಥಿಂಗ್ ಬಟ್ 12/13. ನೆಕ್ಸ್ಟ್ ಸೈನ್ ಎ ಅಂದ್ರೆ ಎಷ್ಟಾಗುತ್ತೆ ನಮಗೆ 3/5. ನೆಕ್ಸ್ಟ್ ಸೈನ್ ಬಿ ಅಂದ್ರೆ ಎಷ್ಟಾಗುತ್ತೆ 5/13 ಆಗುತ್ತೆ. 5/13. ಓಕೆ, ನಾವು ದಟ್ ಈಸ್ ಈಕ್ವಲ್ ಟು 33 ಡಿವೈಡೆಡ್ ಬೈ 65. ಓಕೆ, ನಾವು ಜಸ್ಟ್ ಸಿ 15 3 ಎಷ್ಟಾಗುತ್ತೆ 65 ಆಗುತ್ತೆ. 65 ಬರ್ಕೊಳ್ಳಿ. 65 12 4 ಎಷ್ಟಾಗುತ್ತೆ 48 ಆಗುತ್ತೆ. 48 ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ ಆಫ್ ನಮಗೆ 13 5 65 ಆಗುತ್ತೆ. 65 ಬರ್ಕೊಳ್ಳಿ. 3 5 ಎಷ್ಟಾಗುತ್ತೆ 15 ಆಗುತ್ತೆ. 15 ಬರ್ಕೊಳ್ಳಿ. ಓಕೆ, ನಾವು ಡಿನಾಮಿನೇಟರ್ ಸೇಮ್ ಇದ್ದರೆ ಏನಾಗಬಹುದು, ನ್ಯೂಮರೇಟರ್ ಆಡ್ ಇದ್ರೆ ಆಡ್ ಮಾಡಬೇಕು, ಸಬ್ಸ್ಟ್ರಾಕ್ಟ್ ಇದ್ರೆ ಸಬ್ಸ್ಟ್ರಾಕ್ಟ್ ಮಾಡಿ. ನ್ಯೂಮರೇಟರ್ ಡಿನಾಮಿನೇಟರ್ ಸೇಮ್ 65 ಇದೆ. 65 ಬರ್ಕೊಳ್ಳಿ. ಇಲ್ಲಿ 48 ಇದೆ. 48 ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ 15 ಇದೆ. 15 ಬರ್ಕೊಳ್ಳಿ. ಓಕೆ, ನಾವು ಇದು ಈಕ್ವಲ್ ಟು 33 ಡಿವೈಡೆಡ್ ಬೈ 65 ಬರಬೇಕಿತ್ತಲ್ಲ, ಇಲ್ಲಿ 33 ಡಿವೈಡೆಡ್ ಬೈ 65 ಬರ್ಕೊಳ್ಳಿ ಬೇಕಾದ್ರೆ. ಓಕೆ, ನಾವು 48 ಅಲ್ಲಿ 15 ಆದರೆ ಎಷ್ಟಾಗುತ್ತೆ 33 ಬರ್ತದೆ. 33 ಡಿವೈಡೆಡ್ ಬೈ 65 ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ 33 ಡಿವೈಡೆಡ್ ಬೈ 65.
ಮುಗೀತು ನೋಡಿ, ಈ ವರ್ಡ್ ಈಕ್ವಲೇ ಬಂದ್ವು. ಸೊ ದೇರ್ ಫೋರ್ ನಾವು ಏನು ಹೇಳ್ಬೋದು, ದೇರ್ ಫೋರ್ ಓಕೆ ಕೊಟ್ಟಿರೋದು ಕ್ವಶನ್, ದೇರ್ ಫೋರ್ cos inverse of 4/5 plus cos inverse of 12/13 that is equal to cos inverse of 4/5 plus cos inverse of 12/13 that is equal to ಎಷ್ಟು ಬರುತ್ತೆ, cos inverse of 33 divided by 65. ಇಷ್ಟು ನೋಡಿ, ಇಷ್ಟು ನೋಡಿ, ಇಷ್ಟು ನೀವು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಆಗಿ 3 ಮಾರ್ಕ್ಸ್ ಬರುತ್ತೆ ನೋಡಿ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಇಲ್ಲ. ಓಕೆ, ಇಲ್ಲಿಂದ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಂಡು ನೆಕ್ಸ್ಟ್ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್. ಇದು ಲಾಸ್ಟ್ ಕ್ವಶನ್ ಅನ್ಕೊಂಡಿದ್ದೆ, ಒನ್ ಮೋರ್ ಕ್ವಶನ್ ಇದೆ ಲಾಸ್ಟ್. ಸೊ ಬಿಕಾಸ್ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ತೊಗೊಂಡು ಮಾಡ್ತಿದ್ದೀನಿ, ಅದಕ್ಕೋಸ್ಕರ ಎಲ್ಲ ಕ್ವಶನ್ಸ್ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಮಾಡ್ಬಿಡೋಣ. ಓಕೆ, ಸೊ ನೋಡಿ ಪ್ರೀವಿಯಸ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ಲಾಸ್ಟ್ ಕ್ವಶನ್. ಇದನ್ನ ಸಾಲ್ವ್ ಮಾಡೋದು ನೋಡಿ, ಇದು ನೀವು ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡೋದಲ್ಲ, ಇದು ಸಾಲ್ವ್ ಅಂತ ಬಂದ್ರೆ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಎಕ್ಸ್ ವ್ಯಾಲ್ಯೂಸ್ ಏನೇನು ಬರ್ತಾವ ಅದನ್ನ ಕಂಡುಹಿಡಿಯೋದು. ಸಾಲ್ವ್ ಮಾಡೋದ್ರೆ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ ಕಂಡುಹಿಡಿಯೋದು ಅಂತ ಅರ್ಥ. ಓಕೆ, ನಾವು ಯು ಜಸ್ಟ್ ಸಿ ಕೊಟ್ಟಿರೋದು ವರ್ಕ್ಗಳು, ದಟ್ ಈಸ್ tan inverse of 1 minus x divided by 1 plus x that is equal to 1 divided by 2 times of tan inverse of x. ಈ 2ನ ಇಲ್ಲಿ ಮಲ್ಟಿಪ್ಲೈ ಮಾಡಿ, 2ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 2 tan inverse of 1 minus x divided by 1 minus x divided by 1 plus x that is equal to 1 plus it is equal to tan inverse of x. ಓಕೆ, ಇಲ್ಲಿ ನೋಡಿ, ಇದು ನಾವೇನ್ ಮಾಡೋಣ, ಇದು ಒಂದು ಫಾರ್ಮುಲಾ ಇದೆ, ಡೈರೆಕ್ಟ್ ಫಾರ್ಮುಲಾ. ಏನ್ ಫಾರ್ಮುಲಾ, 2 tan inverse of x that is equal to 2 tan inverse of x that is equal to ಓಕೆ tan inverse of 2x divided by 2x divided by 1 minus x square. ಇದು ಫಾರ್ಮುಲಾ ಗೊತ್ತಿದೆ, ಇದು ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಸೊ 2 tan inverse of x that is equal to tan inverse of 2x divided by 1 minus x square. ಇದು ಗೊತ್ತಿರಬೇಕು. ಅದ್ರ ಪ್ರಕಾರ ಇಲ್ಲಿ ನೋಡಿ, ಬಟ್ ಇಲ್ಲಿ x ಇಲ್ಲ ನಮಗೆ, x ಪ್ಲಸ್ ಇಲ್ಲಿ ಏನಿದೆ ನಮಗೆ, ಇಲ್ಲಿ ನೋಡಿ, ಇಲ್ಲಿ x ಪ್ಲಸ್ ಇಲ್ಲಿ x ಇತ್ತು ಹೌದಾ, ಬಟ್ ಇಲ್ಲಿ x ಇಲ್ಲ, x ಪ್ಲಸ್ ಇಲ್ಲಿಂದ 1 minus x divided by 1 plus x. ಅದ್ರ ಪ್ರಕಾರ ಇದು ಮಾಡ್ಕೊಂಡು ಹೋಗ್ತೀನಿ. ದಟ್ ಈಸ್ ನಮಗೆ tan inverse of 2 times of x ಪ್ಲಸ್ ಇಲ್ಲಿ ಅಂದ್ರೆ ನಮಗೆ ದಟ್ ಈಸ್ 1 minus x divided by 1 plus x whole divided by 1 minus x square. ಇದನ್ನ ಸ್ಕ್ವೇರ್ ಮಾಡ್ಕೊಳ್ಳಿ, ದಟ್ ಈಸ್ 1 minus x divided by 1 plus x whole square that is equal to tan inverse of x. ಓಕೆ, ಈ tan inverse ಕ್ಯಾನ್ಸಲ್ ಮಾಡ್ಕೊಂಡು ಡೈರೆಕ್ಟ್ ನಮ್ಗೆ ಏನು ಉಳಿತು, ನಮಗೆ ಇಲ್ಲಿ ಏನಿಲ್ಲ ಅಂದ್ರೆ ಏನಿರುತ್ತೆ 1 ಇರುತ್ತೆ, 1 ಮಾಡ್ಕೊಳ್ಳಿ. LCM ತಗೊಳ್ಳಿ, ದಟ್ ಈಸ್ ಇಲ್ಲಿ 2 into 1 minus x divided by 1 plus x I will write as it is divided by ಇಲ್ಲಿ LCM ತಗೊಳ್ಳಿ. ಇದ್ರದ್ದು ಏನು LCM ಏನಾಗುತ್ತೆ ನಮಗೆ 1 plus x whole square ಆಗುತ್ತೆ. ಇದು ಸಪ್ರೇಟ್, ಇದಕ್ಕೆ ಸಪ್ರೇಟ್ 1 plus x square. ಇಲ್ಲಿ ಹೌ ಮಚ್ 1 plus x whole square. ತಡ್ರಿ ಒಂದು ಸೆಕೆಂಡ್, ಇನ್ನೊಂದ್ಸಲ ನೀಟಾಗಿ ಬರ್ಬಿಡ. ಓಕೆ, 1 plus x whole square ಹೌದಾ, ಇಲ್ಲಿ 1 plus x square ನಮಗೆ LCM ಬರ್ತದೆ, ದಟ್ ಈಸ್ 1 plus x square ನೆಕ್ಸ್ಟ್ ಮೈನಸ್ 1 plus x square 1 1 plus x square 1 plus x 1 minus x square ಹೆಂಗಿದ್ದು ಹಂಗೆ ಬರುತ್ತೆ. ಓಕೆ, ನಾವು ದಟ್ ಈಸ್ ಈಕ್ವಲ್ ಟು ಏನು, x ಇದೆ, x ಬರ್ಕೊಳ್ಳಿ ನಾವು. ಸೊ ಇಲ್ಲಿ ನೋಡಿ, ಇಲ್ಲಿ 1 plus x 1 ಇದೆ, ಇಲ್ಲಿ 1 plus x 1 ಇದೆ, ಅದನ್ನ ಕ್ಯಾನ್ಸಲ್ ಮಾಡಿ. ಸೊ ವಾಟ್ ಯು ಲೆಫ್ಟ್ ವಿತ್, ದಟ್ ಈಸ್ 2 into 1 minus x divided by ಓಕೆ x divided by ಇದನ್ನ ಮೇಲೆ ತೊಗೊಂಡ್ರೆ ಏನಾಗುತ್ತೆ 1 plus x ಆಗುತ್ತೆ, 1 plus x. ಓಕೆ, 1 plus x ಉಳಿತು, ಇಲ್ಲಿ ಇನ್ನೊಂದು 1 plus x ಉಳಿತು, ಅದ ಮೇಲೆ ತೊಗೊಂಡು ಇಲ್ಲೇನು ಉಳಿತು, ಇಲ್ಲಿ ನೋಡಿ 1 plus x whole square. ಇದನ್ನ ಸ್ಕ್ವೇರ್ ಮಾಡ್ಕೊಳ್ಳಿ, 1 square plus x square plus 2x. ನೆಕ್ಸ್ಟ್ ಮೈನಸ್ ಆಫ್ ನೆಕ್ಸ್ಟ್ ಇದು 1 minus x whole square ಅಂದ್ರೆ 1 square plus x square minus 2x ಆಗುತ್ತೆ, 2x ಬರ್ಕೊಳ್ಳಿ, ದಟ್ ಈಸ್ ಈಕ್ವಲ್ ಟು x. ಓಕೆ, ಹಿಂಗೆ ಫರ್ದರ್ ಸಿಂಪ್ಲಿಫೈ ಮಾಡೋಣ ನೋಡಿ. ಇದು ಯಾವ ಫಾರ್ಮೆಟ್ ಇದೆ ನಮಗೆ, a plus b into a minus b ಹೌದಾ. ಸೊ ದಿಸ್ ಇಟ್ as 2 times of 1 square minus x square divided by. ಸೊ ದಿಸ್ 1 square ಅಂದ್ರೆ 1 ಆಗುತ್ತೆ, x square ಅಂದ್ರೆ x square ಅಂದ್ರೆ x square ಆಗುತ್ತೆ, ಪ್ಲಸ್ 2x ಯು ರೈಟ್ ಆಸ್ ಇಟ್ ಈಸ್. ಮೈನಸ್ ಇಂದ ಮಲ್ಟಿಪ್ಲೈ ಅಂದ್ರೆ ಇಲ್ಲಿ -1 ಆಗುತ್ತೆ, ಇದು minus x square ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ x ಆಗುತ್ತೆ ನೋಡಿ, ಪ್ಲಸ್ 2x ಆಗುತ್ತೆ, ದಟ್ ಈಸ್ ಈಕ್ವಲ್ ಟು ಏನಿದೆ x ಇದೆ, x ಬರ್ಕೊಳ್ಳಿ. ಓಕೆ, ನಾವು +1 -1 ಕ್ಯಾನ್ಸಲ್ ಮಾಡಿ, ಪ್ಲಸ್ x square minus x square ಕ್ಯಾನ್ಸಲ್ ಮಾಡಿ. ಸೊ ನಮ್ಗೇನು ಉಳಿತೆ, ಸೇ 2x plus 2x ಏನಾಗುತ್ತೆ 4x ಆಗುತ್ತೆ. ಓಕೆ, ಇಲ್ಲಿ 2 ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಇದಕ್ಕೆ ಏನಾಗುತ್ತೆ ನಮಗೆ, ದಟ್ ಈಸ್ 2 minus 2x square ದಟ್ ಈಸ್ ಈಕ್ವಲ್ ಟು, ಇಲ್ಲಿ ಡಿನಾಮಿನೇಟರ್ ಏನು ಉಳಿತು ನಮಗೆ, ದಟ್ ಈಸ್ 2 plus 2x ಅಂದ್ರೆ 4x ಉಳಿತೆ, ದಟ್ ಈಸ್ ಈಕ್ವಲ್ ಟು x ಉಳಿತು. ಈ 4x ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಅವಾಗ ಏನು ಬರ್ತದೆ ನಮಗೆ 2 ಮೈನಸ್ ಇನ್ನು ಬೇಕಾದ್ರೆ ಒಂದು ಕೆಲಸ ಮಾಡಿ, 2 ಇನ್ನು ಕಾಮನ್ ತೊಗೋಬೋದು, ಇಲ್ಲಿ ಬೇಕಾದ್ರೆ ಇರಲಿ ಬಿಡಿ ನಡೀತು. ಇಲ್ಲ 2 ಕಾಮನ್ ತೊಗೊಬಿಡಿ, ನಾವು 2 ಮಲ್ಟಿಪ್ಲೈ ಮಾಡಬಾರ್ದಿತ್ತು, ಮಲ್ಟಿಪ್ಲೈ ಮಾಡೋದು ಬೇಡ, ತಡ್ರಿ ಇಲ್ಲಿ ತಕ್ಕೊಂಬಿಡೋಣ ಇದನ್ನ ಇನ್ನೊಂದ್ಸಲ.
ಓಕೆ 2 ಮಲ್ಟಿಪ್ಲೈ ಮಾಡೋದು ಬೇಡ ಸದ್ಯಕ್ಕೆ 2 ಟೈಮ್ಸ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಯು ರೈಟ್ ಆಸ್ ಇಟ್ ಈಸ್ ಡಿವೈಡೆಡ್ ಬೈ 2x ಪ್ಲಸ್ 2x ಅಂದರೆ ಈಗ 4x ಆಗುತ್ತೆ 4x ಬರ್ಕೊಳ್ಳಿ ದಟ್ ಈಸ್ ಈಕ್ವಲ್ ಟು x 2 1 ಜಾ 2 2 ಜಾ ಹೌದಾ 2x ಉಳಿತು ಇಲ್ಲಿ 1 ಮೈನಸ್ ಎಕ್ಸ್ ಸ್ಕ್ವೇರ್ ವಿ ವಿಲ್ ರೈಟ್ ಆಸ್ ಇಟ್ ಇಲ್ಲಿ 2x ಇದೆ ಇಲ್ಲಿ 2x ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಅವಾಗ ಏನಾಗುತ್ತೆ 2x ಇಂಟು x ಮಾಡಿದ್ರೆ 2x ಸ್ಕ್ವೇರ್ ಆಗುತ್ತೆ 2x ಸ್ಕ್ವೇರ್ ಬರುತ್ತೆ ಇವೆಲ್ಲ ಈ ಕಡೆ ತಗೊಳ್ಳಿ ನಮಗೆ ಮೈನಸ್ ಎಕ್ಸ್ ಸ್ಕ್ವೇರ್ ಈ ಕಡೆ ಮೈನಸ್ ಎಕ್ಸ್ ಸ್ಕ್ವೇರ್ ಈ ಕಡೆ ತಂದ್ರೆ ಏನಾಗುತ್ತೆ ನಮಗೆ ದಟ್ ಈಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಹೌದಾ ಸೊ ಮೈನಸ್ ಎಕ್ಸ್ ಸ್ಕ್ವೇರ್ ಇರ್ತದೆ ಪ್ಲಸ್ ಎಕ್ಸ್ 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ 3x ಸ್ಕ್ವೇರ್ ಆಗುತ್ತೆ ಅಂದರೆ 1 ದಟ್ ಈಸ್ ಈಕ್ವಲ್ ಟು 3x ಸ್ಕ್ವೇರ್ ಈ 3 ನ ಇಲ್ಲಿ ಡಿವೈಡ್ ಮಾಡಿ ಅವಾಗ ಏನು ಬರುತ್ತೆ ನಮಗೆ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 3 ಸ್ಕ್ವೇರ್ ಇದು ಈ ಕಡೆ ತಂದ್ರೆ ಏನಾಗುತ್ತೆ ಸ್ಕ್ವೇರ್ ಇದ್ದಿದ್ದು ಎಕ್ಸ್ ದಟ್ ಈಸ್ ಈಕ್ವಲ್ ಟು ಓಕೆ ರೂಟ್ ಆಫ್ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 1 ಡಿವೈಡ್ ಬೈ ರೂಟ್ 3 ಆಗುತ್ತೆ ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ನಮಗೆ 1 ಡಿವೈಡೆಡ್ ಬೈ ರೂಟ್ 3 ಆಗುತ್ತೆ ಓಕೆ ನಮಗೆ ಏನು ಬಂತು ನಮಗೆ ಪ್ಲಸ್ ಆರ್ ಮೈನಸ್ ರೂಟ್ 3 ಬಂತು ಹೌದಾ ಸೊ ಪ್ಲಸ್ ಆರ್ ಮೈನಸ್ ಬಟ್ ಅವ್ರು ಏನು ಕೇಳಿದಾರೆ ನೋಡಿ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಕೊಟ್ಟಿದ್ರೆ ಎಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ 0 ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ 0 ಅಂತಂದ್ರೆ ಏನು ಬರುತ್ತೆ ನಮಗೆ ಎಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ ವಿಚ್ ಮೀನ್ಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು 1 ಡಿವೈಡ್ ಬೈ ರೂಟ್ 3 ತಗೋಬೇಕು ವೈ ಬಿಕಾಸ್ ನಮಗೆ ಎಕ್ಸ್ ವ್ಯಾಲ್ಯೂ ಏನು ಕೊಟ್ಟಿದ್ರೆ ಅವರೇ ಕೊಟ್ಟಿದ್ರೆ ಎಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ 0 ಇದು ಕೊಟ್ಟಿದ್ರೆ ಈ ಕಂಡೀಷನ್ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ ನಮಗೆ 1 ಡಿವೈಡ್ ಬೈ ರೂಟ್ 3 ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್ ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಇಲ್ಲಿಂದ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಇದಿಷ್ಟು ಬರ್ಕೊಂಬಿಡಿ ಓಕೆ ಇದಿಷ್ಟು ಬರ್ಕೊಳ್ಳಿ ಓಕೆ ಇಷ್ಟೇ ನೋಡಿ ಇಷ್ಟು ಕ್ವಶನ್ ಸಾಲ್ವ್ ಮಾಡಿಬಿಟ್ರೆ ಆಲ್ಮೋಸ್ಟ್ ಇದರಿಂದನೇ ಕ್ವಶನ್ಸ್ ಕೇಳೋದು ಮತ್ತೆ ನಾನು 9 ಕ್ವಶನ್ ಮಾಡ್ತಿದ್ದೀನಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮತ್ತು ಮಾಡಲ್ ಕ್ವಶನ್ ಪೇಪರ್ಸ್ ತೊಗೊಂಡು ಇವು ಬಿಟ್ಟು ಮತ್ತೆ ಬೇರೆ ಕ್ವಶನ್ಸ್ ಬರಲ್ಲ ಓಕೆ ಸೊ ನಾವು ವಿಡಿಯೋನ ಪಾಸ್ ಮಾಡ್ಕೊಂಡು ಪ್ರತಿಯೊಂದು ಕ್ವಶನ್ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಂದ ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಂದ ನನಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ ನನಗೆ ಸ್ವಲ್ಪ ಮೋಟಿವೇಶನ್ ಬರುತ್ತೆ ಸೊ ನಾನು ಚೆನ್ನಾಗಿ ಭಾಳಷ್ಟು ವೀಡಿಯೋಸ್ ಮಾಡ್ಬೋದು ಮತ್ತು CET ರಿಲೇಟೆಡ್ ವೀಡಿಯೋಸ್ ಮಾಡ್ಬೋದು ಮತ್ತು JEE ಮೇನ್ಸ್ ರಿಲೇಟೆಡ್ ವೀಡಿಯೋಸು ಮಾಡ್ಬೋದು ಸ್ವಲ್ಪ ಮೋಟಿವೇಶನ್ಗೋಸ್ಕರ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದು ನೀವು ಶೇರ್ ಮಾಡಿದ್ರೆ ನನಗಷ್ಟೇ ಬೆನಿಫಿಟ್ ಇಲ್ಲ ಅವ್ರಿಗೂ ಬೆನಿಫಿಟ್ ಅವ ಬಿಕಾಸ್ ಅವರ್ ಕಂಟೆಂಟ್ ಏನಿದೆ ಚೆನ್ನಾಗಿದೆ ಕಂಟೆಂಟ್ ನಮಗೆ ಫೈನಲ್ ಎಕ್ಸಾಮ್ ಬರೋದು ಇಂಪಾರ್ಟೆಂಟ್ ಕ್ವಶನ್ಸ್ ಅಷ್ಟೇ ಮಾಡಿಸ್ತಿರೋದು ನಾನು ಎಲ್ಲ ಏನು ಬೇಕಂದ್ರೆ ಉದ್ರೆ ಯಾವುದು ಮಾಡಿಸ್ತಿಲ್ಲ ಹೌದಾ ಅದಕ್ಕೋಸ್ಕರ ನೀವೇನು ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್